ಎಲ್ರಿಗೂ ನಮಸ್ಕಾರ. ಈ ದಿನದ ಜ್ಞಾನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಹಾಗೆ ಇವತ್ತಿನ ನಮ್ಮ ಇದು ಆಧ್ಯಾತ್ಮಿಕ ಅತಿಥಿಯಾಗಿ ಶೇಖರಯ್ಯ ಸರ್ ಬಂದಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಮತ್ತು ಮಹಾತಾರ್ ಫೌಂಡೇಶನ್ ಪರವಾಗಿ ಸ್ವಾಗತ ಮತ್ತು ಸುಸ್ವಾಗತ. ಮತ್ತೆ ಇಲ್ಲಿ ಎಲ್ಲರೂ ಭಾಗವಹಿಸುತ್ತಿರುವ ಎಲ್ಲ ಜ್ಞಾನ ಮಿತ್ರರಿಗೂ ಮಹಾತಾರ್ ಫೌಂಡೇಶನ್ ಅವರ ಕಡೆಯಿಂದ ಮತ್ತೆ ಪತ್ರಿಜಿ ಬಾಬಾಜಿ ಅವರ ಕಡೆಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತ ಸುಸ್ವಾಗತ. ಸೊ ಮೊದಲಿಗೆ 30 ಮಿನಿಟ್ಸ್ ಧ್ಯಾನ ಇರುತ್ತೆ. ಆಮೇಲೆ ಸರ್ ಜ್ಞಾನ ಹಂಚ್ಕೊಂತಾರೆ. ಅದಾದ್ಮೇಲೆ ಪ್ರಶ್ನೋತ್ತರ ಇರುತ್ತೆ. ಇವಾಗ ಸರ್ ಧ್ಯಾನ ಹೇಳ್ಕೊಡ್ತಾರೆ. ಸರ್ ಧ್ಯಾನ ಇಂಟ್ರಡಕ್ಷನ್ ಮಾಡಿ ಸರ್. ನಾವೇ ಮಾಡ್ಸೋಣ್ರಿ? ಹಾ ಸರ್, ನೀವೇ ಮಾಡಿಸ್ಬಿಡಿ. ಎಷ್ಟು ನಿಮಿಷ ಮಾಡ್ಸೋಣ? 30 ನಿಮಿಷ ಸರ್. 30 ನಿಮಿಷ ಸರ್. ಎಲ್ಲ ಧ್ಯಾನ ಬಂಧುಗಳಿಗೆ ವಂದಿಸುತ್ತಾ, ಪ್ರಥಮವಾಗಿ ನಾವು ನಮ್ಮ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರ ದಿವ್ಯ ಚೇತನಕ್ಕೆ ವಂದಿಸುತ್ತಾ, ಸ್ವರ್ಣಮಾಲಾ ಅಮ್ಮನವರಿಗೆ ಕೂಡ ದಿವ್ಯ ಚೇತನಕ್ಕೆ ವಂದಿಸುತ್ತಾ, ಈ ಒಂದು ಧ್ಯಾನ ಜ್ಞಾನವನ್ನು ಇಡ್ತಾ ಇರ್ತಕ್ಕಂಥ ನಮ್ಮ ಮಹಾತಾರ್ ಫೌಂಡೇಶನ್ ಎಲ್ಲ ರೋವರಿಗಳಾಗಿರ್ತಕ್ಕಂಥ ನಮ್ಮ ರಂಗನಾಥ್ ಸರ್ಗೂ ಹಾಗೂ ಇತರ ಎಲ್ಲ ಗ್ರೇಟ್ ಮಾಸ್ಟರ್ಗಳು ವಂದಿಸುತ್ತಾ, ಜೂಮ್ ನಲ್ಲಿ ಭಾಗವಹಿಸ್ತಕ್ಕಂಥ ಮತ್ತು ಯೂಟ್ಯೂಬ್ ನಲ್ಲಿ ಭಾಗವಹಿಸ್ತಾ ಎಲ್ಲರಿಗೂ ಕೂಡ ವಂದಿಸುತ್ತಾ, ನಾವು ಈಗ 30 ನಿಮಿಷ ಧ್ಯಾನವನ್ನು ಮಾಡೋಣ. ನಂತರ ಸತ್ಸಂಗ ಮತ್ತು ಸಜ್ಜನ ಸಂಗೀತನ ಮಾಡೋಣ. ಸೊ ನಾವೀಗ ಎಲ್ಲರೂ ತಮಗೆ ಗೊತ್ತಿರೋ ಹಾಗೆ ಸರಳ ಸುಖಾಸನದಲ್ಲಿ ಕೂತ್ಕೊಂಡು, ನೆಲದ ಮೇಲೆ ಕೂತ್ಕೊಂಡಿದ್ರೆ ಚಕ್ಮುಖ ಹಾಕೊಂಡು, ಕೈಗಳನ್ನ ಬೆರಳುಗಳನ್ನ ಲಾಕ್ ಮಾಡ್ಕೊಂಡು ನಿಧಾನವಾಗಿ ಕಣ್ಣನ್ನು ಮುಚ್ಚಿ, ಕುರ್ಚಿ ಮೇಲೆ ಅಥವಾ ಸೋಫಾ ಮೇಲೆ ಕುಳಿತಕ್ಕಂಥವ್ರು ತಮ್ಮ ಕಾಲುಗಳನ್ನು ಕ್ರಾಸ್ ಮಾಡ್ಕೊಂಡು ಕೈ ಬೆರಳುಗಳನ್ನ ಲಾಕ್ ಮಾಡ್ಕೊಂಡು ನಿಧಾನವಾಗಿ ಕಣ್ಣನ್ನು ಮುಚ್ಚುತ್ತಾ ನಾವು ಧ್ಯಾನಕ್ಕೆ ಹೋಗೋಣ. ಈ ಧ್ಯಾನಕ್ಕೆ ನಾವು ಮತ್ತೊಮ್ಮೆ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರನ್ನ ನಾವು ಸ್ವಾಗತಿಸುತ್ತಾ, ಪ್ರಕೃತಿ ಮಾತಾ ಭೂಮಾತಾ ಮತ್ತು ಹಾಗೂ ಎಲ್ಲ ಧ್ಯಾನ ಬಂಧುಗಳಿಗೂ ನಾವು ಸ್ವಾಗತಿಸುತ್ತಾ, ಅಸ್ಟರ್ ಮಾಸ್ಟರ್ಸ್, ಸೀನಿಯರ್ ಮಾಸ್ಟರ್ಸ್, ದೇವಾನು ದೇವತೆಗಳನ್ನು ಕೂಡ, ತಂದೆ ತಾಯಿಗಳನ್ನು ಕೂಡ ನಾವು ಈ ಒಂದು ಧ್ಯಾನಕ್ಕೆ ಸ್ವಾಗತಿಸೋಣ. ಅವರ ಒಂದು ಚೈತನ್ಯ ನಮ್ಮ ಚೈತನ್ಯ ಜೊತೆಯಲ್ಲಿ ಒಂದಾಗ್ತಾ ನಾವು ಧ್ಯಾನವನ್ನ ಪ್ರಾರಂಭಿಸೋಣ. ಆತ್ಮೀಯ ಗ್ರೇಟ್ ಮಾಸ್ಟರ್ಸ್, ಇದೊಂದು ಆನಾಪಾನಸತಿ ಧ್ಯಾನ, ಸರಳ ಅದ್ಭುತವಾಗಿರ್ತಕ್ಕಂಥ ಧ್ಯಾನ ಪದ್ಧತಿ. ನಾವು ಉಸಿರಿನ ಮೇಲೆ ಗಮನವನ್ನು ಕೊಡ್ತಾ, ಯಾವ ವಿಚಾರಗಳನ್ನು ಮಾಡದೆ ನಮ್ಮ ಮನಸ್ಸನ್ನು ಉಸಿರಿನ ಮೇಲೆ ಗಮನ ಕೊಡ್ತಾ ನಾವು ಧ್ಯಾನವನ್ನು ಮಾಡೋಣ. ಯಾವುದೇ ವಿಚಾರ ಬಂದರೆ ಆ ವಿಚಾರಕ್ಕೆ ಗಮನ ಕೊಡದೆ ನಿರಂತರವಾಗಿ ಉಸಿರಿನ ಮೇಲೆ ಗಮನ ಕೊಡ್ತಾ ಹೋಗೋಣ. ಉಸಿರಿನ ಮೇಲೆ ಗಮನ ಕೊಡೋದರಿಂದ ನಮ್ಮ ವಿಚಾರಗಳು ಶೂನ್ಯವಾಗಿ ನಮ್ಮ ನೆತ್ತಿಯ ಮೇಲಿನ ಬ್ರಹ್ಮರಂಧ್ರದಿಂದ ವಿಶ್ವ ಚೈತನ್ಯ ಶಕ್ತಿ ನಮ್ಮ ಒಳಗಡೆ ಬಂದು ಎಲ್ಲ ನಮ್ಮ ನಾಡಿಗಳನ್ನು ಶುದ್ಧೀಕರಣಗೊಳಿಸಿ ನಮ್ಮೆಲ್ಲ ಅಂಗಗಳನ್ನು ಚೈತನ್ಯಗೊಳಿಸ್ತಾ ಇದೆ ಅಂತ ನಾವು ಭಾವಿಸ್ಕೊಳ್ಳೋಣ. ಆ ಒಂದು ಚೈತನ್ಯ ಶಕ್ತಿ ನೆತ್ತಿಯ ಭಾಗದಿಂದ ಹಂತವಾಗಿ ನಮ್ಮ ಇಡೀ ದೇಹವನ್ನ ಪ್ರಸರಿಸಿ ನಮ್ಮ ಕಾಲು ಬೆರಳಿನವರೆಗೆ ಅದು ಹರಿತಾ ಇದೆ ಎಂದು ನಾವು ಭಾವಿಸ್ಕೊಳ್ಳೋಣ. ಆ ಚೈತನ್ಯ ಶಕ್ತಿಯು ನೆತ್ತಿಯ ಭಾಗದಲ್ಲಿ ಬರ್ತಾ ಇದೆ. ಹಣೆಯ ಭಾಗ, ಕಣ್ಣಿನ ಭಾಗ, ಮೂಗು ಹಾಗೂ ಬಾಯಿಯ ಭಾಗ ಕಡೆ ಅದು ಹರಿತಾ ಇದೆ. ನಮ್ಮ ಗಂಟಲಿನ ಭಾಗ, ನಮ್ಮ ಹೃದಯ,
ಎಲ್ಲ ಅಂಗಗಳಲ್ಲಿ ಅದು ಹರಡ್ತಾ ಇದೆ ಚೈತನ್ಯ ಶಕ್ತಿ. ಹಾಗೆ ನಾವು ನಮ್ಮ ದೇಹವನ್ನ ಸಡಿಲಗೊಳಿಸಿಕೊಳ್ಳೋಣ. ನಮ್ಮ ಹೊಕ್ಕಳ ಭಾಗದ ಕಡೆ ಅದು ಹರಿತಾ ಇದೆ. ಹಾಗೆ ಕೆಳಗಡೆ ನಮ್ಮ ಕಾಲಿನ ತೊಡೆಯ ಭಾಗ, ಮೊಳಕಾಲು, ಕಾಲು ಹಾಗೂ ಪಾದ, ಕಾಲಿನ ಹೆಬ್ಬಳಿನಲ್ಲಿ ಕೂಡ ಆ ಶಕ್ತಿ ಹರಿತಾ ಇದೆ. ಭುಜದ ಭಾಗ, ಮೊಳಕೈ, ಕೈ ಹಾಗೂ ಅಂಗೈ ಮತ್ತು ಬೆರಳಿನಲ್ಲಿ ಕೂಡ ಒಂದು ಚೈತನ್ಯ ಶಕ್ತಿ ಹರಿತಾ ಇದೆ. ಇಡೀ ದೇಹವು ಹಗುರವಾಗಿ ನಾವು ಆತ್ಮಸ್ಥಿತಿಯಲ್ಲಿ ನಾವು ಧ್ಯಾನವನ್ನ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಉಸಿರಿನ ಮೇಲೆ ಗಮನ. ಈ ಧ್ಯಾನ ಅಂತರಂಗ ಪ್ರಯಾಣ. ನಮ್ಮೊಳಗೆ ನಾವು ಹೋಗುವುದೇ ಯಾರು ಮಧ್ಯದಲ್ಲಿ ಕಣ್ಣು ತೆರೆಯದೆ ಬೇಡ. ಯಾವುದೇ ಮಂತ್ರ ತಂತ್ರ ಯಾವುದೇ ಇಲ್ಲದೆ ಸರಳವಾಗಿ ಉಸಿರಿನ ಮೇಲೆ ಗಮನ. ಧ್ಯಾನ ಸರ್ವ ರೋಗ ನಿವಾರಣೆ, ಸರ್ವ ಭೋಗ ಕಾರಣಿ, ಸರ್ವ ಜ್ಞಾನದಾಯನಿ.
ನಿಮ್ಮ ಗಮನ ಒಳ ಬರುವ ಹೊರ ಹೋಗುವ ಉಸಿರಿನ ಮೇಲೆ ಮಾತ್ರ ಗಮನ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ.
ಇನ್ನು 1 ನಿಮಿಷ. ನಿಧಾನವಾಗಿ ನಾವು ಆತ್ಮಸ್ಥಿತಿಯಿಂದ ದೇಹ ಸ್ಥಿತಿಗೆ ಬರೋಣ. ಎಲ್ಲರೂ ತಮ್ಮ ಕೈಯನ್ನ ಬಿಡಿಸಿಕೊಂಡು ನಿಧಾನವಾಗಿ ತಮ್ಮ ಅಂಗೈಯನ್ನು ಕಣ್ಣಿನ ಮೇಲೆ ಇಟ್ಟುಕೊಳ್ಳಿ. 5 ಸೆಕೆಂಡ್. 5, 4, 3, 2, 1, 0. ನಿಧಾನವಾಗಿ ಅಂಗೈಯನ್ನು ಮುಂದೆ ತಂದು ನಿಧಾನವಾಗಿ ಕಣ್ಣನ್ನು ತೆರೆಯಿರಿ. ಈ ಒಂದು ಧ್ಯಾನಕ್ಕೆ ಸಹಕರಿಸಿದ ಗುರುಗಳಿಗೆ ಹಾಗೂ ತಮ್ಮೆಲ್ಲ ಧ್ಯಾನ ಬಂಧುಗಳಿಗೂ ಚಪ್ಪಾಳೆ ಮೂಲಕ ವಂದನೆಯನ್ನು ಸಲ್ಲಿಸೋಣ. ಥ್ಯಾಂಕ್ ಯು ಸರ್. ಇವತ್ತು ಧ್ಯಾನ ತುಂಬಾ ಅದ್ಭುತವಾಗಿತ್ತು, ತುಂಬಾ ಆಳವಾಗಿ ಬಂದಿದ್ವಿ. ಥ್ಯಾಂಕ್ ಯು ಮೇಡಮ್. ಮುಗೀತಾ ಅನ್ನಿಸ್ತದೆ. ಎಸ್. ಇವತ್ತೊಂಥರ ಹೊಸ ಅನುಭವ ಆಯ್ತು. ಎಸ್ ಎಸ್. ಧ್ಯಾನಿಗಳು ಹೆಂಗ ನಾವು ಮನಸ್ಸಿಂದ ಮಾಡ್ತೀವಿ ಅದು ತನ್ನ ಅನುಭವ ಆಗ್ತಾ ಹೋಗ್ತದೆ ಮೇಡಮ್. ಥ್ಯಾಂಕ್ ಯು ಸರ್. ಎಲ್ಲ ಧ್ಯಾನ ಮಿತ್ರರ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳು ಸರ್, ಧ್ಯಾನ ಹೇಳ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಮತ್ತೆ ಈ ದಿನ ಕಾರ್ಯಕ್ರಮ ಜ್ಞಾನ ಅರ್ಚನೆ ಮಾಡ್ಬೇಕಂದು ವಿನಂತಿಸಿಕೊಳ್ತೀವಿ ಸರ್. ಥ್ಯಾಂಕ್ ಯು ಮೇಡಮ್ ಅವರೇ, ಥ್ಯಾಂಕ್ ಯು. ಮತ್ತೊಮ್ಮೆ ಎಲ್ಲ ಧ್ಯಾನ ಬಂಧುಗಳಿಗೆ ವಂದಿಸುತ್ತಾ, ಗುರುಗಳಿಗೆ ವಂದಿಸುತ್ತಾ, ಇಂದು ನಾವು ಒಂದು ವಿಷಯವನ್ನ ಆಯ್ಕೆ ಮಾಡಿಕೊಂಡಿದ್ದೀವಿ. ಪತ್ರಿಜಿಯವರ 5 ಬೆರಳಿನ ಪರಿಕಲ್ಪನೆ ಅಂತ ಹೇಳಿ. ಪತ್ರಿಜಿಯವರ 5 ಬೆರಳಿನ ಪರಿಕಲ್ಪನೆ ಅಥವಾ 5 ಫಿಂಗರ್ ಕಾನ್ಸೆಪ್ಟ್ ಅಂತ ಕರಿತೀವಿ ನಾವು. 5 ಫಿಂಗರ್ ಕಾನ್ಸೆಪ್ಟ್. 5 ಫಿಂಗರ್ ಅಂದಾಗ ತಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮಲ್ಲಿ 5 ಬೆರಳುಗಳು, ಅದು ಕಿರು ಬೆರಳು, ಉಂಗುರ ಬೆರಳು, ಮಧ್ಯದ ಬೆರಳು, ತೋರು ಬೆರಳು ಮತ್ತು ಹೆಬ್ಬೆರಳು. 5 ಫಿಂಗರ್ಸ್. 5 ಫಿಂಗರ್ ಕಾನ್ಸೆಪ್ಟ್, 5 ಬೆರಳಿನ ಪರಿಕಲ್ಪನೆ. ಈ ಒಂದು ಪರಿಕಲ್ಪನೆ ಮೂಲಕ, ಈ ಒಂದು ಜ್ಞಾನದ ಮೂಲಕ ಪತ್ರಿಜಿಯವರು ಸಾಕಷ್ಟು ಆಧ್ಯಾತ್ಮಿಕ ಜ್ಞಾನವನ್ನ ನಮಗ ನೀಡಿದ್ದಾರೆ. ಅಷ್ಟೆಲ್ಲ ಜ್ಞಾನಗಳಲ್ಲಿ ನಾನು ಒಂದು ವಿಷಯವನ್ನ ಇವತ್ತು ಆಯ್ಕೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಆತ್ಮಗಳ ಸ್ಥಿತಿ ಮತ್ತು ಬೆಳವಣಿಗೆ. ಆತ್ಮಗಳ ಸ್ಥಿತಿ ಮತ್ತು ಬೆಳವಣಿಗೆ. ಇಲ್ಲಿ ಯಾವ ರೀತಿಯ ಆತ್ಮಗಳು ಇರುತ್ತವೆ ಮತ್ತು ಯಾವ ರೀತಿಯ ಅವರ ಲಕ್ಷಣಗಳೇನು, ಆ ಆತ್ಮವನ್ನ ಧರಿಸಿರ್ತಕ್ಕಂಥ ಜೀವಿ, ಶರೀರವನ್ನ ಧರಿಸಿರ್ತಕ್ಕಂಥ ಜೀವಿಗಳು ಯಾವ ರೀತಿಯ ಲಕ್ಷಣವನ್ನು ಹೊಂದಿರ್ತಾವ, ಯಾವ ರೀತಿ ಅವರ ಭಾವನೆಗಳಿರ್ತಾವ ಮತ್ತು ಎಷ್ಟು ಜನ್ಮಗಳ ಮೂಲಕ ಮತ್ತೆ ಅವರು ಮುಂದಿನ ಹಂತಗಳಿಗೆ ಅವರು ಹೋಗ್ತಾರೆ ಅಂತಕ್ಕಂಥ ನಾವು ಇವತ್ತ ತಿಳಿದುಕೊಳ್ಳೋಣ. 5 ಫಿಂಗರ್ಸ್ ಕಾನ್ಸೆಪ್ಟ್ ನಲ್ಲಿ 5 ಬೆರಳುಗಳು, 5 ರೀತಿಯ ಆತ್ಮಗಳನ್ನ ನಾವು ಕಾಣ್ತೀವಿ. 5 ರೀತಿಯ ಆತ್ಮಗಳು ಅಂದ್ರೆ ಪ್ರಾರಂಭದಲ್ಲಿ ಕಿರುಬೆರಳಿನಿಂದ ಅಂದ್ರೆ ಕೆಳಗಿನ ಹಂತದಿಂದ ಹೆಬ್ಬೆರಳುಗಳಿಗೆ ಹೋಗ್ತಕ್ಕಂಥ ಹಂತ ಹಂತವಾಗಿ ಮೇಲೆ ಇರ್ತಕ್ಕಂಥ ಆತ್ಮಗಳು, ಅಂದ್ರೆ ಹಂತ ಹಂತವಾಗಿ ಹೆಚ್ಚಿನ ಜ್ಞಾನವನ್ನ ಹೊಂದಿರತಕ್ಕಂಥ ಆತ್ಮಗಳು. ಈಗ ನಾವು ಕೆಳಗಿನಿಂದ ನಾವು ಹೋದಾಗ ಇಲ್ಲಿ ಮೂರ್ಖ ಆತ್ಮಗಳು ಅಂತ ಕರಿತಾರೆ. ಇದು ಕಿರುಬೆರಳಿನ ಸಂಕೇತ. ಅಂದ್ರೆ ಪೂರ್ತಿ ಕೆಳಮಟ್ಟದಲ್ಲಿರ್ತಕ್ಕಂಥ ಆತ್ಮಗಳು, ಇದು ಮೂರ್ಖ ಆತ್ಮಗಳು ಅಂತಕ್ಕಂಥದ್ದು ಕಿರುಬೆರಳಿನ ಸಂಕೇತ ಅಂತ ಹೇಳಿರ್ತಕ್ಕಂಥದ್ದು. ಆಮೇಲೆ ಬರ್ತಕ್ಕಂಥದ್ದೇ ದುಷ್ಟ ಆತ್ಮಗಳು, ಅಂದ್ರೆ ಇದು ಉಂಗುರ ಬೆರಳಿನ ಸಂಕೇತ, ದುಷ್ಟ ಆತ್ಮಗಳು ಅಂತ ಹೇಳ್ತಾರೆ. ಆಮೇಲೆ ಬರ್ತಕ್ಕಂಥದ್ದು ಶುಭ ಆತ್ಮಗಳು, ಇದು ಸ್ವಲ್ಪ ಹಂತ ಹಂತವಾಗಿ ಜ್ಞಾನವನ್ನು ಹೊಂದಿರತಕ್ಕ ಆತ್ಮಗಳು, ಇದು ಶುಭ ಆತ್ಮಗಳು, ಮಧ್ಯದ ಬೆರಳು. ನಂತರ ಮಹಾ ಆತ್ಮಗಳು, ಅಂದ್ರೆ ಆತ್ಮ ಅಂದ್ರೆ ತೋರು ಬೆರಳು, ಆಮೇಲೆ ಪರಮಾತ್ಮ ಅಂದ್ರೆ ಹೆಬ್ಬೆರಳು.
ಅಥವಾ ಸರ್ವಾತ್ಮ ಅಥವಾ ಪರಮಾತ್ಮ ಅಂತ. ಸೊ ಈ ರೀತಿಯಾಗಿ ಹಂತ ಹಂತವಾಗಿ ಈ ಆತ್ಮಗಳು ಬೆಳವಣಿಗೆ ಹೊಂದುತ್ತಾ ಹೋಗ್ತಾವ ಅಂತಕ್ಕಂಥದನ್ನ ಆತ್ಮದ ಪುರೋಗತಿಯ ಹಂತಗಳು, ಪುರೋಗತಿ ಅಂದ್ರೆ ಅಭಿವೃದ್ಧಿ ಹೊಂದುವ ಆತ್ಮಗಳು. ನೋಡ್ರಿ, ಪ್ರಾರಂಭದಲ್ಲಿ ನಾವು ಹೇಗ ಒಮ್ಮೆಲೆ ನಾವು ಪುಸ್ತಕ ಓದೋದಿಲ್ಲ. ನಾವು ಪ್ರೈಮರಿಲಿಂದ ಯಾವ ತರ ಪ್ರೈಮರಿ ಸ್ಕೂಲ್ನಿಂದ ಅಲ್ಲಿ ಅಭ್ಯಾಸ ಮಾಡಿ ಹೈಸ್ಕೂಲ್ಗೆ ಬರ್ತೀವಿ, ಹೈಸ್ಕೂಲ್ನಲ್ಲಿ ಜ್ಞಾನವನ್ನು ತಗೊಂಡು ಕಾಲೇಜಿಗೆ ಬರ್ತೀವಿ, ಕಾಲೇಜಿನಲ್ಲಿ ಜ್ಞಾನ ತಗೊಂಡು ನಾವು ಡಿಗ್ರಿ ಕಾಲೇಜಿಗೆ ಹೋಗ್ತೀವಿ, ಡಿಗ್ರಿ ಕಾಲೇಜಿನ ಜ್ಞಾನವನ್ನು ತಗೊಂಡು ನಾವು ಯೂನಿವರ್ಸಿಟಿಗೆ ಹೋಗ್ತೀವಿ. ಸೊ ಈ ರೀತಿಯಾಗಿ ನಮ್ಮ ಜ್ಞಾನ ಕೆಳಗ ಹಂತದಿಂದ ಮೇಲ್ ಹಂತದವರೆಗೆ ಉನ್ನತಿ ಹೊಂತ ನಾವು ಯೂನಿವರ್ಸಿಟಿಗೆ ಹಂತದಲ್ಲಿ ನಾವು ಓದ್ತೀವಿ, PhD ಮಾಡೋ ಹಂತದಲ್ಲಿ ಓದ್ತೀವಿ. ನಾವು ಕೂಡ ಬೇರೆಯವರಿಗೆ ಹೇಳ್ತಕ್ಕಂತ ಹಂತಕ್ಕೆ ನಾವು ಹೋಗ್ತೀವಿ ಶಿಕ್ಷಣ. ಆ ರೀತಿಯಲ್ಲಿ ಕೂಡ ಆತ್ಮಗಳು ಯಾವ ರೀತಿಯಾಗಿ ಪುರೋಗತಿಯನ್ನ ಹೊಂದುತ್ತವೆ ಅಂತಕ್ಕಂಥದ್ದು ನಾವು ಇಲ್ಲಿ ತಿಳ್ತಕ್ಕಂಥದ್ದು. ಈ ಆತ್ಮಗಳ ಪುರೋಗತಿಯನ್ನ ತಿಳಿಯುವ ಮೊದಲು ಈ ಆತ್ಮ ಎಂದರೇನು ಪ್ರಾರಂಭ ತಿಳ್ಕೊತ. ಆತ್ಮ ಯಾವದಕ್ಕೆ ನಾವು ಆತ್ಮ ಅಂತ ಕರಿತೀವಿ? ಈ ಆತ್ಮ ಎಂದರೆ ಪತ್ರಿಜೋರ ಪ್ರಕಾರ ಈ ಆತ್ಮವು ಶಕ್ತಿ ಚೈತನ್ಯನ ಒಳಗೊಂಡಿರ್ತಕ್ಕಂಥದ್ದು, ಪ್ರಜ್ಞೆನ ಒಳಗೊಂಡಿರ್ತಕ್ಕಂಥದ್ದು, ಜ್ಞಾನ ಮತ್ತು ವಿವೇಕಗಳನ್ನ ಒಳಗೊಂಡಿರ್ತ ಒಂದು ಬಿಂದುವಿಗೆ ನಾವು ಆತ್ಮ ಅಂತ ಕರಿತೀವಿ. ಸೊ ಆದ್ದರಿಂದ ಆಧ್ಯಾತ್ಮದ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ನಾವು ಆತ್ಮದ ಬಗ್ಗೆ ನಾವು ಮಾತಾಡ್ಬೇಕಾಗ್ತದೆ. ಆತ್ಮ ಬಿಟ್ಟು ಆಧ್ಯಾತ್ಮ ಇಲ್ಲ ಅಂತಕ್ಕ ನಾವಿಲ್ಲಿ ತಿಳ್ಕೊತಕ್ಕಂಥದ್ದು. ಸೊ ನಾವೆಲ್ಲರೂ ಆತ್ಮ ಸ್ವರೂಪಿಗಳು. ಇದು ನಾವಿಲ್ಲಿ ತಿಳ್ಕೊಳ್ತಕ್ಕಂಥದ್ದು. ನಾವು ಪ್ರಾರಂಭದಲ್ಲಿ ನಾವು ಅಜ್ಞಾನದಲ್ಲಿದ್ದಾಗ ನಾವು ಶರೀರಗಳು ಅಂತ ತಿಳ್ಕೊಂತಿದ್ದೀವಿ. ನಾವು ಇಲ್ಲಿ ನಿಜವಾಗಿ ನಾವು ಆತ್ಮ ಸ್ವರೂಪಿಗಳು ಅಂತ ನಾವು ತಿಳ್ಕೋಬೇಕು. ಈ ಒಂದು ಸತ್ಯವನ್ನು ಮರೆತಾಗ ನಾವು ಆಧ್ಯಾತ್ಮದಿಂದ ದೂರ ಹೋಗ್ತೀವಿ. ನಾವು ಸತ್ಯವನ್ನು ಮರೆತೀವಂದ್ರೆ, ನಾವು ಆತ್ಮ ಅಂತ ಮರೆತಾಗ ನಾವು ಆಧ್ಯಾತ್ಮದಿಂದ ದೂರ ಸರಿಯುತ್ತೇವೆ. ಅದಕ್ಕಾಗಿ ನಾವು ಸದಾ ನೆನಪಿಡ್ತಕ್ಕಂಥದ್ದು, ನಾವೆಲ್ಲರೂ ಆತ್ಮ ಸ್ವರೂಪಿಗಳು. ನಾವು ಶರೀರಗಳಲ್ಲ. ಶರೀರಗಳು ಅದು ಕ್ಷಣಿಕವಾಗಿ ಬರ್ತಕ್ಕಂಥದ್ದು, ಹೋಗ್ತಕ್ಕಂಥದ್ದು. ಆದ್ರೆ ನಾವು ಸೂಕ್ಷ್ಮ ಲೋಕದಿಂದ ಬಂದಿರತಕ್ಕಂತ ಆತ್ಮ ಸ್ವರೂಪಗಳು ಇಲ್ಲಿ ಶರೀರಧಾರಿಯಾಗಿ ಬಂದು ಈ ಭೂಲೋಕದಲ್ಲಿ ಅನುಭವವನ್ನು ಪಡ್ಕೊಳ್ಳಕ್ ಬಂದಿದ್ದೀವಿ. ಅನುಭವ ಪಡೆದು ಮುಗಿದ ಮೇಲೆ ಮತ್ತೆ ಶರೀರವನ್ನ ಇಲ್ಲೇ ಬಿಟ್ಟು ಮತ್ತೆ ನಾವು ನಮ್ಮ ಮೂಲ ಲೋಕಕ್ಕೆ ನಾವು ಹೋಗ್ತೀವಿ ಅಂತಕ್ಕಂಥ ಜ್ಞಾನವನ್ನ ನಾವು ಹೊಂದಿರ್ಬೇಕು ನಾವೆಲ್ಲ. ಅದಕ್ಕಾಗಿ ಆತ್ಮ ಎಂದರೇನು ತಿಳ್ಕೊಂಡ್ಮೇಲೆ ಆತ್ಮ ಜ್ಞಾನ ಎಂದರೇನು? ಆತ್ಮ ಜ್ಞಾನ ಎಂದರೆ ನಾನು ಶರೀರ ಅಲ್ಲ, ನಾನು ಆತ್ಮ ಎಂದು ತಿಳಿದುಕೊಳ್ಳುವುದೇ ಆತ್ಮಜ್ಞಾನ. ಇದು ಆತ್ಮಜ್ಞಾನಿ. ಪ್ರತಿಯೊಬ್ಬ ಜ್ಞಾನಿಗಳು ಇದನ್ನು ಅನುಭವ ಪೂರ್ವಕವಾಗಿ ತಿಳಿದುಕೊಳ್ಳಬೇಕು. ಬರೇ ನಾನು ಆತ್ಮ ಅಂತ ತಿಳ್ಕೊಂಡ್ಬಿಟ್ಟು ಮುಗಿಲಿಲ್ಲ. ಅನುಭವ ಪೂರ್ವಕವಾಗಿ ನಿರಂತರವಾದ ಧ್ಯಾನದಿಂದ ನಾವು ಇಲ್ಲಿವರೆಗೆ ಅರ್ಧ ಗಂಟೆ ಧ್ಯಾನ ಮಾಡಿದ್ವಿ. ಧ್ಯಾನ ಮಾಡಿದ ನಾವು ಯಾವ ಸ್ಥಿತಿಗೆ ಹೋಗಿದ್ವಿ? ನಾವು ದೇಹ ಸ್ಥಿತಿಯಿಂದ ಆತ್ಮದ ಸ್ಥಿತಿಗೆ ನಾವು ಹೋದ್ವಿ. ಮತ್ತೆ ನಾವು ನಿಮಗೆ ಬರೆದು ಹೇಳಿದೆ, ನೀವು ಆತ್ಮ ಸ್ಥಿತಿಯಿಂದ ದೇಹ ಸ್ಥಿತಿಗೆ ಬನ್ರಿ ಅಂತ. ಸ್ವ ಅನುಭವದಿಂದ ನಾವು ಈ ಒಂದು ನಿರಂತರ ಧ್ಯಾನದಿಂದ ನಾವು ಅದನ್ನ ತಿಳ್ಕೊತಕ್ಕಂಥದ್ದು. ನಾವು ಶರೀರ ಅಲ್ಲ, ಆತ್ಮ ತಕ್ಕಂಥದ್ದು ಇಲ್ಲಿ ತಿಳ್ಕೊತಕ್ಕಂಥದ್ದು. ಈ ಆತ್ಮಜ್ಞಾನದ ಆಧಾರದ ಮೇಲೆ ನೋಡಿ, ಈ ಒಂದು ನಾವೇನು ಅನುಭವವನ್ನು ಪಡ್ಕೊಂಡಿರ್ತೀವಿ, ನಾವು ಜನ್ಮಗಳ ನಾವು ಆ ಒಂದು ಅನುಭವವನ್ನು ಪಡ್ಕೊಳ್ತೀವಿ, ಅದರ ಒಂದು ಸ್ಥಿತಿ, ಆತ್ಮದ ಸ್ಥಿತಿಯನ್ನ ತಿಳಿದುಕೊಳ್ಳುವುದು. ನಾವು ಯಾವ ಸ್ಟೇಜ್ನಾಗಿದ್ದೀವಿ, ನಾವು ಅವೇನು ಈಗ ಪ್ರೈಮರಿ ಸ್ಟೇಜ್ನಾಗಿದ್ದೀವೋ, ಹೈಸ್ಕೂಲ್ ಸ್ಟೇಜ್ನಾಗಿದ್ದೀವೋ, ಕಾಲೇಜ್ ಸ್ಟೇಜ್ನಾಗಿದ್ದೀವೋ, ಡಿಗ್ರಿ ಕಾಲೇಜ್ ಸ್ಟೇಜ್ನಾಗಿದ್ದೀವೋ, ಯೂನಿವರ್ಸಿಟಿ ಅಂತ ತಿಳ್ಕೊಳ್ತಕ್ಕಂಥದ್ದೇ ಇದು ಆತ್ಮ ಸ್ಥಿತಿ ಅಂತ ನಾವು ತಿಳ್ಕೊಬೇಕು. ಆ ಹಂತವನ್ನ ನಾವು ತಿಳಿದುಕೊಳ್ಳುವುದು ಅಂದ್ರೆ ಆತ್ಮವು ಕೆಳ ಹಂತದಿಂದ ಮೇಲ್ ಹಂತದವರೆಗೆ ಅದು ಪ್ರಯಾಣವನ್ನ ಮಾಡುತ್ತದೆ. ಆತ್ಮವು ಪುರೋಗತಿಯನ್ನ ಹೊಂದುತ್ತದೆ. ಹೆಚ್ಚೆಚ್ಚು ಜ್ಞಾನವನ್ನು ಪಡೆದುಕೊಂಡಾಗ, ಹೆಚ್ಚೆಚ್ಚು ಧ್ಯಾನ ಸಾಧನೆ ಮಾಡಿದಾಗ, ಹೆಚ್ಚೆಚ್ಚು ಜ್ಞಾನವನ್ನು ಪಡೆದುಕೊಂಡಾಗ, ಹೆಚ್ಚು ಸಜ್ಜನ ಸಾಂಗತ್ಯವನ್ನು ಮಾಡಿದಾಗ ಅದು ಏನ್ ಮಾಡ್ತದ? ಅದು ಹೆಚ್ಚೆಚ್ಚು ಉನ್ನತಿಯನ್ನ ಪಡ್ಕೋತದ ಅಂತಕ್ಕಂಥ ನಾವಿಲ್ಲಿ ತಿಳ್ಕೋಬೇಕು. ಸೊ ಈ ರೀತಿಯಾಗಿ ಆತ್ಮದ ಸ್ಥಿತಿಗಳನ್ನ ನಾವು ತಿಳಿದುಕೊಳ್ಳೋಣ. ಆತ್ಮದ ಹಂತ, ಆತ್ಮದ ಸ್ಥಿತಿಯನ್ನ ನಾವು ತಿಳಿದುಕೊಳ್ಳೋಣ. ಸೊ ಪ್ರಾರಂಭದಲ್ಲಿ ನಾನು ಹೇಳಿದ ಹಾಗೆ ಪ್ರಥಮವಾಗಿರ್ತಕ್ಕಂಥ ಆತ್ಮ, ಪ್ರಾರಂಭದಲ್ಲಿರ್ತಕ್ಕಂಥ ಆತ್ಮ ಅದು ಮೂರ್ಖಾತ್ಮ ಅಥವಾ ಅದು ಕಿರು ಬೆರಳಿನ ಸಂಕೇತ ಅಂತ. ಕಿರು ಬೆರಳಿನ ಸಂಕೇತ ಮೂರ್ಖ ಆತ್ಮ. ಇಲ್ಲಿ ಇದಕ್ಕೆ ಮೂರ್ಖ ಆತ್ಮ ಅಂತ ಯಾಕೆ ಕರೆದ್ರು ನೋಡ್ರಿ? ಇಲ್ಲಿ ಇದು ಪ್ರಾಥಮಿಕ ಹಂತ. ಅಂದ್ರೆ ಈ ಆತ್ಮ ಹೆಂಗ್ ಬಂದಿರ್ತಂದ್ರೆ ಪ್ರಾಣಿ ಸಾಮ್ರಾಜ್ಯದಿಂದ ಬಂದಿರ್ತದ. ತಮ್ಗೆಲ್ಲ ಗೊತ್ತಿರೋ ಹಾಗೆ ನಾವು ಖನಿಜ ಸಾಮ್ರಾಜ್ಯ,
ಸಸ್ಯ ಸಾಮ್ರಾಜ್ಯ, ಪ್ರಾಣಿ ಸಾಮ್ರಾಜ್ಯ, ಮಾನವ ಸಾಮ್ರಾಜ್ಯ, ದೇವ ಮಾನವ ಸಾಮ್ರಾಜ್ಯ. ಸೊ ಇಲ್ಲಿ ಬರ್ತಕ್ಕಂಥದ್ದು ಪ್ರಥಮವಾಗಿ ಬರ್ತಕ್ಕಂಥ ಈ ಹಂತದಲ್ಲಿ ಪ್ರಾಣಿಗಳು ಅನುಭವವನ್ನು ಪಡ್ಕೊಂಡು ಪ್ರಮೋಷನ್ ಅನ್ನ ಪಡೆದು ಮಾನವ ರೂಪಿಯಾಗಿ ಬಂದಿರ್ತಕ್ಕಂಥ ಆತ್ಮಗಳೇ ಅವು ಮೂರ್ಖ ಆತ್ಮಗಳನ್ನು ತಿಳ್ಕೊಬೇಕು. ಅಂದ್ರೆ ಈ ಮೂರ್ಖ ಆತ್ಮಗಳು ಹೇಗಿರ್ತಾವ, ಹೇಗೆ ಜೀವನ ಮಾಡ್ತಾವ, ಅವುಗಳ ಭಾವನೆಗಳು ಏನು, ಏನೇನು ಆಹಾರ ಸೇವನೆ ಮಾಡ್ತಾವ, ಎಂತ ಗುಣಗಳನ್ನ ಹೊಂದಿರ್ತಾವ ಅಂತ ನಾವು ತಿಳ್ಕೊತಕ್ಕಂಥದ್ದು. ಆತ್ಮ ಅಂತ ನಾವು ತಿಳ್ಕೊಂಡಾಗ ಆ ಒಂದು ಆತ್ಮದ ಶರೀರವನ್ನ ಹೊಂದಿರತಕ್ಕಂತ ಜೀವಿಗಳನ್ನ ತಿಳ್ಕೊಬೇಕು. ಆತ್ಮನೇ ಅಲ್ಲ, ಆ ಆತ್ಮದ ಜೀವಿಗಳು, ಆ ಆತ್ಮನ ಹೊಂದಿರತಕ್ಕಂತ ಜೀವಿಗಳು. ನೋಡಿ ಇಲ್ಲಿ ಮೂರ್ಖ ಆತ್ಮ ಹೊಂದಿದ ಜೀವಿಗಳು ಕುಜ್ಞಾನಿಗಳು. ನೋಡಿ ಇವರು ಕುಜ್ಞಾನಿಗಳು ಆಗಿರ್ತಾರೆ. ಈ ಜನರು ಈ ಆತ್ಮನ ಹೊಂದಿರತಕ್ಕಂಥ ಜನರು ಕುಜ್ಞಾನಿಗಳಾಗಿರುತ್ತಾರೆ. ಯಾವುದೇ ಜ್ಞಾನ ಇವರಿಗೆ ಇರೋದಿಲ್ಲ, ಯಾವುದೇ ದೇವ ಭಾವನೆ ಇವರಲ್ಲಿ ಇರೋದಿಲ್ಲ. ಕುಜ್ಞಾನಿಗಳು, ವಿರೋಧಿಗಳು ಅಂತ ಕರಿತೀವಿ. ವಿಪರೀತ ಬುದ್ಧಿಯನ್ನು ಹೊಂದಿರತಕ್ಕಂತ, ಬರೀ ತರ್ಕವನ್ನ ಮಾಡ್ತಕ್ಕಂತ ಜೀವಿಗಳು. ಇಲ್ಲಿ ದೇವ್ರ ಅದಾನ ಅಂತ ನಾವು ಸಪೋಸ್ ಅಂದ್ರೆ ಎಲ್ಲಿ ಅಂದೇವ ತೋರ್ಸ ನನಗ ಅಂತ ಹೇಳ್ತಕ್ಕಂತ ಕುಜ್ಞಾನಿಗಳು ಅಂತ ಕರಿತೀವಿ ನಾವಿಲ್ಲಿ. ತೋರ್ಸ ನಮಗ್ ಸಾಕ್ಷಿ ತೋರ್ಸ ಅಂತ ಹೇಳ್ತಾರ. ಎಲ್ಲಿ ದೇವ್ರನ್ನ ಏನು ಹುಚ್ಚಿದ್ರೆ ಏನಿರೋ ಆರಾಮ್ ತಿಂದು ಉಂಡು ಈ ಭೂಮಿಗೆ ಬಂದಿವಿ ಅಂದ್ರೆ ಉಂಡು ತಿಂದು ಜೀವನ ಮಾಡಲ್ಬಿಟ್ಟು ಅದೇನೋ ಧ್ಯಾನ ಅಂತ ಅದೇಂತ ಅದು ಬಿಡ್ಬೇಕಂತ ಇದು ಬಿಡ್ಬೇಕಂತ ಯಾರು ಹೇಳ್ಯಾರ ನಿಮ್ಗೆಲ್ಲ ಅಂತಕ್ಕಂತ ವಿರೋಧದ ಮಾತನಾಡ್ತಕ್ಕಂತ ಈ ಆತ್ಮಗಳು, ಈ ಒಂದು ಜನರು ಅಂತ ಕರ್ತೀವಿ. ಈ ಕುಜ್ಞಾನಿಗಳು, ಇವರಿಗೆ ಯಾವುದೇ ಆತ್ಮಜ್ಞಾನ ಇವರಲ್ಲಿ ಇರೋದಿಲ್ಲ ಅಂತ ನಾವು ತಿಳ್ಕೊಬೇಕು. ಸದಾ ಇವರು ದೇಹ ಭಾವನೆಯನ್ನ ಹೊಂದಿರುತ್ತಾರೆ. ನೋಡ್ರಿ ಇವ್ರ ದೇಹ ಭಾವನೆ ಇರುತ್ತೆ, ಶರೀರ ಜ್ಞಾನ ಹೊಂದಿರ್ತಾರೆ, ಆತ್ಮಜ್ಞಾನ ಇರೋದಿಲ್ಲ. ಬರೀ ದೇಹ ಭಾವನೆ ಇದ್ದು ದೇಹ ಸುಖಕ್ಕಾಗಿ ನೋಡ್ರಿ ಅವರೆಲ್ಲರೂ ಏನು ದೇಹದ ಸುಖಕ್ಕಾಗಿ ಆ ದೇಹದ ಇದೇ ಒಂದು ಪರಮಸುಖವನ್ನು ತಿಳಿದಿರುತ್ತಾರೆ. ನಮ್ಮ ದೇಹ ಸರಿಯಾಗಿ ಇಟ್ಕೋಬೇಕು, ಆರೋಗ್ಯ ಚೆನ್ನಾಗಿರ್ಬೇಕು, ಚಂದ ತಿನ್ಬೇಕು, ಚಂದ ಉಣ್ಬೇಕು, ಬಟ್ಟೆ ಹಾಕೋಬೇಕು, ಅದು ಗಳಿಸ್ಬೇಕು, ಮಾಡ್ಬೇಕು, ಈ ತರ ಗುಣಗಳನ್ನ ಇವರು ಹೊಂದಿರುತ್ತಾರೆ. ಪರಮಸುಖಿ, ಅದರ ದೇಹದಲ್ಲೇ ಸುಖವನ್ನ ಹೊಂದಿರುತ್ತಾರೆ. ಇವರು ಅರಿಷಡ್ ವರ್ಗಗಳಿಗೆ ದಾಸರಾಗಿರುತ್ತಾರೆ. ಅರಿಷಡ್ ವರ್ಗಗಳು ಕಾಮ, ಕ್ರೋಧ, ಮೋದ ಲೋಭಗಳಿಗೆ ಅವರು ದಾಸರಾಗಿರುತ್ತಾರೆ. ಅವ್ರಿಗೆ ಯಾವುದೇ ಒಂದು ಕಂಟ್ರೋಲ್ನೆಸ್ ಇರೋದಿಲ್ಲ, ಅವ್ರ ಬಳಿ ಯಾವುದೇ ಕಂಟ್ರೋಲ್ ಇರೋದಿಲ್ಲ. ಅವರು ಅದಕ್ಕೆ ದಾಸರಾಗಿರ್ತಾರೆ. ಸದಾ ಅಲ್ಪ ಸುಖಿಗಳು, ಅಂದ್ರೆ ಇವರು ಸಾಸಿವೆ ಕಾಳಿನಷ್ಟು ಸುಖಕ್ಕಾಗಿ ಸಾಗರದಂತ ಕಷ್ಟವನ್ನ ಇವರು ಹೊಂದ್ತಾ ಇರ್ತಕ್ಕಂಥವ್ರು. ಅಲ್ಪ ಸುಖಿಗಳು ಹೆಚ್ಚು ದುಃಖ ಮತ್ತು ಕಷ್ಟಕ್ಕೆ ಈಡಾಗ್ತಕ್ಕಂಥವು, ಆ ಕಷ್ಟದಲ್ಲೇ ಸುಖವನ್ನು ಹೊಂದತಕ್ಕಂಥ ಜನರಾಗಿರ್ತಾರೆ. ಇವರು ಪ್ರಾಣಿ ದೇಹದಿಂದ ನಾನು ಮೊದಲೇನೆ ಹೇಳಿದೆ, ಇವರು ಪ್ರಾಣಿ ದೇಹದಿಂದ ಒಂದು ಜ್ಞಾನವನ್ನ ಪಡೆದು, ಅಂದ್ರೆ ಅವರು ಆ ಹಂತದಿಂದ ಬಂದಾಗ ಇನ್ನೂ ಅವರಿಗೆ ಹಿಂದಿನ ಜನ್ಮದ ಒಂದು ಜ್ಞಾನ ಅವರಲ್ಲಿ ಇರ್ತದೆ. ಪ್ರಾಣಿಗಳ ಒಂದು ಗುಣಗಳನ್ನೇ ಅವರು ಹೊಂದಿರ್ತಾರೆ. ಅದಕ್ಕೆ ಆ ಜ್ಞಾನವನ್ನ ಪಡೆದು ಬಂದಿರೋದ್ರಿಂದ ಸದಾ ಇವರಲ್ಲಿ ಭಯ. ಪ್ರಾಣಿಗಳಲ್ಲಿ ಯಾವಾಗ್ಲೂ ಭಯ ಇರ್ತದೆ. ನಾವು ನೋಡಿರ್ತೀರಿ, ಎಲ್ಲಾ ಪ್ರಾಣಿಗಳು ಜೀವ ಭಯ ಇರ್ತದೆ. ಯಾರು ಹೊಡಿತಾರನೋ, ಯಾರು ಬಿಡ್ತಾರೋ, ನಮ್ಗೆ ಏನಾಗ್ತದೆ ಅಂತೇಳಿ ಸದಾ ಅವರು ಭಯದಿಂದ ಇರ್ತಾರ. ಅದಕ್ಕೆ ಅಜ್ಞಾನದಿಂದ ಅವ್ರು ಇರ್ತಾರ ಅಂತ ಅರ್ಥ. ಭಯದಿಂದ ಇವರು ಇರ್ತಾರ. ಅದಕ್ಕಾಗಿ ಇವರಲ್ಲಿ ಸದಾ ಇವರು ಇಂದ್ರಿಯ ಸುಖಕ್ಕಾಗಿಯೇ ಜೀವನವನ್ನ ಮಾಡ್ತಾರ. ಇಂದ್ರಿಯ ಸುಖ ಎಲ್ಲವೂ ನಮ್ಮ ಸುಖ, ಪ್ರತಿಯೊಂದು ನಾಲಿಗೆ ಸುಖ, ಎಲ್ಲ ಸುಖವನ್ನೇ ಅವ್ರು ಇಂದ್ರಿಯ ಸುಖವನ್ನಾಗಿ ಬಯಸ್ತಿರ್ತಾರ ಅಂತೆ. ಇವರ ಜೀವನವು ಕೇವಲ ಹೆಂಗಿರ್ತಂದ್ರೆ ತಿನ್ನುವುದು, ಕುಡಿಯುವುದು ಮತ್ತು ಸಂತಾನೋತ್ಪತ್ತಿ. ಬರೇ ಇವ್ರು ಅದರಲ್ಲೇ ಇರ್ತಾರ. ತಿನ್ನುವುದು, ಕುಡಿಯುವುದು, ನಿದ್ದೆ ಮಾಡುವುದು, ಸಂತಾನೋತ್ಪತ್ತಿ ಮಾಡುವುದು. ಪ್ರಾಣಿಗಳಂತೆ ಮಾನವ ರೂಪಿ ಪ್ರಾಣಿಗಳು ಅಂತ ತಿಳ್ಕೊತೀವಿ ನಾವು. ಮಾನವ ರೂಪ ಇರ್ತದ, ಅದ್ರ ಗುಣಗಳು ಅವರಲ್ಲಿ ಪ್ರಾಣಿಯ ಗುಣಗಳು, ಲಕ್ಷಣಗಳು ಅವರಲ್ಲಿ ಇರ್ತಾವ ಅಂತ ನಾವು ತಿಳ್ಕೊತೀವಿ. ಸೊ ಇವರು ಕೇಂದ್ರೀಕೃತ ಪ್ರಾಪಂಚಿಕ ಮತ್ತು ಭೌತಿಕ ಜೀವನವನ್ನು ನಡೆಸುವ ಮತ್ತು ವ್ಯಕ್ತಿಗಳಾಗಿದ್ದಾರೆ. ಬರೀ ಅವರು ಪ್ರಾಪಂಚಿಕ ಜೀವನ ಮತ್ತು ಭೌತಿಕ ಜೀವನದ ಕಾಲವನ್ನ ಎತ್ತಿರ್ತಾರ. ಅವರು ಇಷ್ಟೇ ಸಾಕು, ಇಷ್ಟೇ ನನ್ನ ಸಂಸಾರ ಅಂತ ಅವರು ತಿಳ್ಕೊಂಡಿರ್ತಾರ. ಇವರಿಗೆ ಯಾವುದೇ ಆತ್ಮಜ್ಞಾನ ಇವರಿಗೆ ಇರುವುದಿಲ್ಲ. ಇವರು ದೈಹಿಕ ಬಯಕೆಯನ್ನು ಈಡೇರಿಸಿಕೊಳ್ಳಲು, ಅಂದ್ರೆ ತಮ್ಮ ದೈಹಿಕ ಬಯಕೆಯನ್ನು ಈಡೇರಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಮತ್ತು ಇವರ ಅಸ್ತಿತ್ವ ಪ್ರಾಣಿಗಂತೆ ನೋಡಿ, ಇವರು ಪ್ರಾಣಿಗಂತೆ ಜೀವನ ಮಾಡ್ತಿರ್ತಾರೆ. ಇವರಿಗೆ ಯಾವುದೇ ಉನ್ನತ ಗುರಿ ಇವರಿಗೆ ಇರೋದಿಲ್ಲ. ಇದೇ ಸ್ಥಿತಿಯಲ್ಲಿ ಎಷ್ಟೋ ಜನ್ಮಗಳನ್ನ ತಾಳುತ್ತಾರೆ. ಇವರು ಇದೇ ಒಂದು ಜನ್ಮ ಅಲ್ಲ, ಇವರು 50-100 ಜನ್ಮಗಳನ್ನು ಈ ಭಾವನೆಯಿಂದ, ಅಂದ್ರೆ ಈ ಮೂರ್ಖಾತ್ಮದ ಲಕ್ಷಣಗಳಿಂದ ಅವ್ರು ಎಷ್ಟೋ ಜನ್ಮಗಳನ್ನ ಅವ್ರಿಗೆ ಪಡ್ತಾರೆ. ಒಮ್ಮೆಲೆಗೆ ಅವರಿಗೆ ಜ್ಞಾನ ಇವರಿಗೆ ಬರೋದಿಲ್ಲ ಅಂತಕ್ಕಂಥದ್ದು. ಅದಕ್ಕೆ ಇವರು ಅಜ್ಞಾನದಿಂದ
ಭಯದಿಂದ ಜೀವನ ಮಾಡ್ತಕ್ಕಂತ ಇವರು ತಮೋ ಗುಣಿಗಳಾಗಿರುತ್ತಾರೆ. ನೋಡ್ರಿ, ಈ ಮೂರ್ಖಾತ್ಮಗಳು ತಾಮಸ ಗುಣವನ್ನ ಇವರು ಹೊಂದಿರುತ್ತಾರೆ ಅಂತ. ತಾಮಸ ಗುಣವನ್ನ ಇವರು ಹೊಂದಿರುತ್ತಾರೆ. ಇವರು ತಾಮಸಿಕ ಗುಣವನ್ನು ಹೊಂದಿದ್ದು ಅಶುದ್ಧ ಆಹಾರವನ್ನು ಸ್ವೀಕರಿಸುತ್ತಾರೆ. ಅಶುದ್ಧ ಆಹಾರ ಅಂತ ತಮಗೆಲ್ಲ ಗೊತ್ತದ. ತಾಮಸಿಕ ಆಹಾರ ಅಂದ್ರೆ ಬರೀ ಮಾಂಸವನ್ನ ಸೇವನೆ ಮಾಡುವುದು, ಕೆಟ್ಟ ಆಹಾರವನ್ನ ಸೇವನೆ ಮಾಡುವುದು, ಮದ್ಯಪಾನವನ್ನ ಮಾಡುವುದು, ಬೇರೆ ಬೇರೆ ಚಟಗಳನ್ನ ಹೊಂದಿರುವುದು. ಯಾಕಂದ್ರೆ ಅವರು ದೇಹ ಸುಖ. ನಾವ್ ಯಾರಿಗಾರು ಕೇಳಿದಾಗ ಕುಡಿಬೇಕು, ತಿನ್ಬೇಕು, ಸೇರ್ಬೇಕು, ಎಲ್ಲ ಮಾಡ್ಬೇಕಪ್ಪ, ಹಿಂಗ್ ಈ ತರ ಹೋದ್ರ ಹೆಂಗ ಅಂತ ನಮ್ಗೆ ಒಬ್ರು ಕೇಳ್ತಿರ್ತಾರ ನೋಡಿ. ಆ ತರ ಅವರು ತಿಂದು ಉಂಡು ಜೀವನ ಮಾಡ್ಬೇಕಂತ ಗುಣವನ್ನ ಇವರು ಹೊಂದಿರುತ್ತಾರೆ ಅಂತ ನಾವು ತಿಳ್ಕೋಬೇಕು. ಇವರು ಯಾವುದೇ ನಿರ್ಣಯಕ್ಕೆ ಬರ್ಬೇಕಾದ್ರೆ, ಏನೋ ಡಿಸಿಷನ್ ತಗೋಬೇಕಾದ್ರೆ ಇವರು ಬಹಳ ತುಂಬಾ ಯೋಚನೆ ಮಾಡ್ತಾರೆ. ಬೇಗ ನಿರ್ಧಾರ ತಗೋದಿಲ್ಲ. ವಿಚಾರ ಮಾಡಿ ಮಾಡಮ್ ಹಂಗ್ ಮಾಡಮ್ ಹಿಂಗ್ ಮಾಡಮ್ ಅಂತೇಳಿ. ಯಾಕಂದ್ರೆ ಜ್ಞಾನ ಇವರಲ್ಲಿ ಜ್ಞಾನ ಕಡಿಮೆ ಇರೋದ್ರಿಂದ ನಿರ್ಧಾರಗಳನ್ನು ಬೇಗನೆ ತೆಗೆದುಕೊಳ್ಳುವುದಿಲ್ಲ. ಮತ್ತು ಹೆಚ್ಚು ಕರ್ಮದಲ್ಲಿ ತೊಡಗುತ್ತಾರೆ. ಕರ್ಮ ಮಾಡ್ಕೋತಾರೆ. ಅದು ಆಶೆಗಾಗಿ ಕರ್ಮಗಳನ್ನ ಮಾಡ್ತಾ ಹೋಗ್ತಿರ್ತಾರ. ಮತ್ತು ಮೂಢನಂಬಿಕೆಗಳಿಗೆ ದಾಸರಾಗಿರುತ್ತಾರೆ. ನೋಡ್ರಿ, ಮೂಢನಂಬಿಕೆ ಇವರಲ್ಲಿ ಇರ್ತದೆ ಜಾಸ್ತಿ. ಅದ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಆ ದೇವ್ರ ಬಲ್ಲಿ ಹೋಗ್ಬೇಕು, ಎಲ್ಲ ಪಾಪ ಮಾಡೋದು, ಮತ್ತೆ ದೇವ್ರ ಬಲ್ಲಿ ಹೋಗೋದು, ಮತ್ತೆ ದೇವ್ರ ಬಲ್ಲಿ ಬೇಡ್ಕೊಳ್ಳೋದು, ಮಾಂಸ ತಿನ್ನೋದು, ಪ್ರಾಣಿಗಳನ್ನ ಕೊಲೆ ಮಾಡೋದು, ಮತ್ತೆ ದೇವ್ರ ಬಲ್ಲಿ ಬೇಡ್ಕೊಳ್ಳೋದು, ಕೆಟ್ಟ ಕರ್ಮ ಮಾಡೋದು, ಮತ್ತೆ ದೇವ್ರ ಬಲ್ಲಿ ಬೇಡ್ಕೊಳ್ಳೋದು, ಕಾಯಿ ಹೊಡೆಯೋದು, ಪೂಜೆ ಮಾಡುವುದು. ನೋಡ್ರಿ, ಇವರೆಲ್ಲ ಈ ಒಂದು ಮೌಢ್ಯದಲ್ಲಿ ಇವರು ಮುಳುಗಿರುತ್ತಾರೆ ಅಂತ ನಾವು ತಿಳ್ಕೋಬೇಕು. ಇವರು ಬಹಳಷ್ಟು ಆಲಸಿಗಳು ಆಗಿರುತ್ತಾರೆ. ತಾಮಸಿಗಳು ಆಲಸಿ ಗುಣವನ್ನು ಹೊಂದಿರತಕ್ಕಂತ ಜನರು ಇವರು. ಅಂತ ಆತ್ಮನ ಹೊಂದಿರತಕ್ಕಂಥವ್ರು ಮೂರ್ಖ ಆತ್ಮಗಳು ಅಂತ ನಾವು ಕರ್ತೀವಿ. ಇದು ಪ್ರಾರಂಭದಲ್ಲಿ ಇರ್ತಕ್ಕಂತ ಒಂದು ಹಂತ. ಇದು ಕಿರುಬೆರಳಿನ ಸಂಕೇತ. ನೆಕ್ಸ್ಟ್ ಬರ್ತಕ್ಕಂಥದ್ದೇ ದುಷ್ಟ ಆತ್ಮಗಳು ಅಂತ ಕರ್ತೀವಿ ನಾವು. ದುಷ್ಟ ಆತ್ಮಗಳು ಅಂದ್ರೆ ಇದು ಉಂಗುರ ಬೆರಳಿನ ಆತ್ಮಗಳು, ಉಂಗುರ ಬೆರಳಿನ ಸಂಕೇತ. ಇದೊಂದು ಆತ್ಮದ ಸ್ಥಿತಿ. ಸ್ವಲ್ಪ ಇದು ಮುಂದೆ ಬರ್ತಕ್ಕಂಥದ್ದು ಎರಡನೇ ಹಂತಕ್ಕ ಇವರು ಬರ್ತಾರೆ. ಎರಡನೇ ಹಂತಕ್ಕೆ ಬರ್ತಕ್ಕಂಥದ್ದು ಇವರು ದುಷ್ಟ ಆತ್ಮಗಳು ಅಥವಾ ದುಷ್ಟ ಆತ್ಮವನ್ನ ಹೊಂದಿರತಕ್ಕಂತ ಜೀವಿಗಳು ಅಂತ ನಾವು ತಿಳ್ಕೋಬೇಕು. ಈ ಆತ್ಮಸ್ಥಿತಿಯಲ್ಲಿ ನೋಡಿ, ಈ ರೀತಿಯಲ್ಲಿ ಇರ್ತಕ್ಕಂಥ ಇವರಿಗೆ ಯಾವ ಆತ್ಮಜ್ಞಾನದ ಅರಿವು ಇರೋದಿಲ್ಲ. ಇವರಿಗೂ ಕೂಡ ಏನು ಪ್ರಾರಂಭದಲ್ಲಿ ಇರ್ತಕ್ಕಂಥ ಆ ಮೂರ್ಖ ಆತ್ಮದ ರೀತಿಯಲ್ಲಿಯೇ ಇವ್ರು ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ. ಇವರು ಕೂಡ ಅದೇ ಗುಣಗಳನ್ನೇ ಇವರು ಹೊಂದಿರ್ತಾರೆ. ಸ್ವಲ್ಪ ಸ್ಲೈಟ್ ಚೇಂಜ್ ಅಷ್ಟೇ ಇರ್ತದ. ಅಲ್ಪ ಪ್ರಮಾಣದ ಬುದ್ಧಿ ಇರ್ತಿರ್ವಲ್ಲ ಅಷ್ಟೇ, ಅಲ್ಪ ಪ್ರಮಾಣದಲ್ಲಿ ಇರ್ತದ. ಸ್ವಲ್ಪ ಚೇಂಜ್ ಆಗಿರ್ತದ, ಬಹಳಷ್ಟಲ್ಲ. ಮೂರ್ಖಾತ್ಮದಲ್ಲಿ ಏನೇನು ಚೇಂಜ್ ಆಗಿರೋದಲ್ಲ. ಇಲ್ಲಿ ಬಂದಾಗ, ಈ ಸ್ಥಿತಿಗೆ ಬಂದಾಗ, ಒಂದು 50-100 ಜನ್ಮ ತೆಗೆದುಕೊಂಡು ಬಂದಾಗ ಸ್ವಲ್ಪ ಅವರಿಗೆ ಬುದ್ಧಿ ಇವ್ರ ಬಳಿ ಇರ್ತದ. ಸೊ ಆ ಬುದ್ಧಿ ಇದ್ದರೂ ಕೂಡ ನೋಡ್ರಿ, ಅದು ಬಳಸೋದಿಲ್ಲ. ಅವರು ಬುದ್ಧಿ ಇದ್ದರೂ ಕೂಡ ಯಾವ್ದು ಸರಿ ಯಾವ್ದು ತಪ್ಪು ಅನ್ನುವ ತಿಳುವಳಿಕೆ ಇರ್ತದೆ ಇವ್ರ ಬಳಿ. ಆ ಬುದ್ಧಿ ಇರ್ತದ. ಕೆಟ್ಟ ಯಾವುದು ಒಳ್ಳೇದ್ ಯಾವುದು ತಿಳ್ಕೊಂಡ್ರು ಕೂಡ ಅವ್ರು ಕೆಟ್ಟದನ್ನೇ ಮಾಡ್ತಿರ್ತಾರ. ಅಂದ್ರೆ ಇವರು ದುಷ್ಟ ಬುದ್ಧಿಯವರಾಗಿರ್ತಾರೆ. ಅಂದ್ರೆ ಒಳ್ಳೇದ್ ಯಾವ್ದು ಕೆಟ್ಟದ್ ಗೊತ್ತಿರ್ತವ್ರಿಗೆ, ಗೊತ್ತಿಲ್ಲ ಅಂತಿಲ್ಲ, ಗೊತ್ತಿದ್ದು ಕೂಡ ಇವರು ದುಷ್ಟ ಬುದ್ಧಿಯವರಾಗಿರುತ್ತಾರೆ. ಮತ್ತೊಬ್ಬರಿಗೆ ಮೋಸ ಮಾಡ್ತಕ್ಕಂಥದ್ದು ಅಂದ್ರೆ ನಂಬಿಸಿ ಮೋಸ ಮಾಡ್ತಕ್ಕಂಥ ಬುದ್ಧಿಯನ್ನು ಅವ್ರು ಹೊಂದಿರ್ತಾರೆ. ವಂಚನೆ ಮಾಡ್ತಕ್ಕಂಥದ್ದು, ದುರ್ಬುದ್ಧಿಯಿಂದ ತಪ್ಪು ಮಾರ್ಗದಿಂದ ಹಣವನ್ನು ಮಾಡುವುದು. ನೋಡಿ, ತಪ್ಪು ಮಾರ್ಗದಿಂದ ಕೆಟ್ಟ ಮಾರ್ಗದಿಂದ ಹಣವನ್ನು ಗಳಿಸುವುದು ಗೊತ್ತಿದ್ದು ಮೋಸ ಮಾಡುವುದು, ಗೊತ್ತಿದ್ದು ದುಷ್ಟ ವಿಚಾರಗಳನ್ನು ಮಾಡುವುದು. ಸೊ ಆ ರೀತಿಯಾಗಿ ಇವರು ಹಣ ಸಂಪಾದನೆ, ಆಸ್ತಿ ಸಂಪಾದನೆಯನ್ನ ಮಾಡ್ತಕ್ಕಂತ ಜನರು ಇವರು ಇರುತ್ತಾರೆ. ಮತ್ತೊಬ್ಬರಿಗೆ ಕಷ್ಟವನ್ನಾದರೂ ಕೊಟ್ಟು ನೋಡಿ, ಇವ್ರು ಏನ್ ಮಾಡ್ತಂದ್ರೆ ಬೇರೆಯವ್ರಿಗೆ ಕಷ್ಟ ಕೊಟ್ಟರು ಕೂಡ ಪರವಾಗಿಲ್ಲ, ಸುಖವನ್ನ ಪಡಿಬೇಕು ಅಂತಕ್ಕಂತ ಭಾವನೆಯನ್ನ ಇವರು ಹೊಂದಿರ್ತಾರೆ. ಈ ಜನರು ಮೂಕ ಪ್ರಾಣಿಗಳನ್ನು ಕೊಲೆ, ಅವ್ರಿಗೆ ಯಾವ್ದ ಕರುಣೆ ಇರೋದಲ್ಲ, ಮೂಕ ಪ್ರಾಣಿಗಳನ್ನು ಕೊಲೆ ಮಾಡ್ತಾರ. ಮತ್ತು ಅದನ್ನ ಸೇವನೆ, ಮಾಂಸವನ್ನು ಕೂಡ ಇವರು ಸೇವನೆ ಮಾಡ್ತಾರೆ. ಇಂತಹ ವ್ಯಕ್ತಿಗಳನ್ನ ರಾಕ್ಷಸರು ಎಂದು ಪರಿಗಣಿಸಲಾಗುತ್ತದೆ. ಅಸುರರು ಅಥವಾ ಇವರಿಗೆ ರಾಕ್ಷಸರನ್ನು ಕರಿತೀವಿ. ಸೊ ರಾಕ್ಷಸ ಗುಣಗಳನ್ನ ಹೊಂದಿರ್ತಾರ. ಇವರು ಒಳ್ಳೇದು ಗೊತ್ತಿರ್ತದ, ಆದ್ರೆ ಒಳ್ಳೇದನ್ನ ಇವರು ಮಾಡ್ಲಿಕ್ಕ ಹೋಗೋದಿಲ್ಲ. ಇವರು ಕೂಡ ಇಂದ್ರಿಯ ಸುಖವೇ ಪ್ರಧಾನವೆಂದು ಇವರು ತಿಳ್ಕೊಂಡಿರ್ತಾರೆ. ಮತ್ತು ಮತ್ತೊಬ್ಬರಿಗೆ ಕಷ್ಟವನ್ನು ಕೊಟ್ಟು ಸುಖವನ್ನು ಅನುಭವಿಸತಕ್ಕಂತ ಗುಣವನ್ನ ಇವರು ಹೊಂದಿರುತ್ತಾರೆ. ಇಂಥ ಆತ್ಮಗಳು ದುಷ್ಟ ಆತ್ಮಗಳು ಅಂತ ಕರ್ತೀವಿ. ಇಲ್ಲಿ ಏನ್ ವ್ಯತ್ಯಾಸ ಅಂತಂದ್ರೆ, ಇವರು ಬುದ್ಧಿ ಇರ್ತದ, ಕೆಟ್ಟದಂತ ಗೊತ್ತಿರ್ತದ, ಒಳ್ಳೇದ್ ಯಾವ್ದು ಗೊತ್ತಿರ್ತದ, ಅದು ಒಳ್ಳೇದನ್ನ ಮಾಡ್ಲಿಕ್ಕೆ ಅವರು ಹೋಗೋದಿಲ್ಲ. ಹಿಂಗೆ ಜೀವನ ಮಾಡಕ್ರಿ, ಒಳ್ಳೇದ್ ಮಾತಾಡ್ಕಂತ ಅಂದ್ರೆ ನಮಗೆ ಜೀವನ ಮಾಡಕ್ ಆಗಲ್ಲ, ಇದೇ ತರ ಇರ್ಬೇಕು ಇವ್ರಿಗೆ ಅಂತಕ್ಕಂತ ವಿಚಾರವನ್ನ, ಭಾವನೆಯನ್ನ ಹೊಂದಿರತಕ್ಕಂತ ಇವರು ರಜೋಗುಣಿಗಳಾಗಿರುತ್ತಾರೆ. ನೋಡ್ರಿ,
ಅವರು ತಮೋ ಗುಣಿಗಳು, ಇವರು ದುಷ್ಟ ಇವರು ದುಷ್ಟ ಬುದ್ಧಿಯವರು, ದುಷ್ಟ ಆತ್ಮಗಳು ಇವರು ರಜೋ ಗುಣಿಗಳು ಆಗಿರುತ್ತಾರೆ. ಅಂದ್ರೆ ಇವರು ತೀರಾ ಕ್ರಿಯಾಶೀಲರಾಗಿರ್ತಾರ. ನೋಡಿ, ತಮೋ ಗುಣದಲ್ಲಿ ತಾಮಸ ಗುಣ ಇದ್ದ ಅವ್ರ ಬಳಿ ಕ್ರಿಯಾಶೀಲತೆ ಇರೋದಿಲ್ಲ. ಅವ್ರು ತಾಮಸಗಳಾಗಿರ್ತಾವ. ಅಂದ್ರೆ ತಾಮಸಗಳನ್ನ ಆಲಸ್ಯ ಗುಣಗಳಾಗಿ ಹೊಂದಿರ್ತಾರ. ಬಟ್ ಇವರು ಕ್ರಿಯಾಶೀಲರು, ಹೆಚ್ಚು ಚಟುವಟಿಕೆಯನ್ನು ಹೊಂದಿರ್ತಕ್ಕ, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಯಾವಾಗ ಏನ್ ಮಾಡ್ಲಿರ್ತಕ್ಕಂಥ ಆಕ್ಟಿವ್ ಆಗಿರ್ತಕ್ಕಂಥವ್ರು. ಅದು ಇನ್ಆಕ್ಟಿವ್ ಆಗಿರ್ತಕ್ಕಂಥವ್ರು, ಇವ್ರು ಆಕ್ಟಿವ್ ಆಗಿರ್ತಕ್ಕಂಥವ್ರು. ಆದ್ರೆ ಇವ್ರು ಎಲ್ಲವನ್ನ ತಿಳಿದು ತಪ್ಪನ್ನ ಮಾಡ್ತಕ್ಕಂಥ ಜನರು ಇವರು ಅಂತೇಳಿ. ಇವರು ತೀವ್ರವಾದ ಕ್ರಿಯಾಶೀಲರಾಗಿದ್ದು ಕಹಿ, ಹುಳಿ ಮತ್ತು ಖಾರವಾದ ಪ್ರಚೋದಕ ಆಹಾರವನ್ನು ಸ್ವೀಕರಿಸುತ್ತಾರೆ. ಇವರು ಕೂಡ ಒಂದು ಅತಿ ಹುಳಿಯಾದ, ಅತಿ ಖಾರವಾದ ಆಹಾರವನ್ನ ಇವರು ಸೇವನೆ ಮಾಡ್ತಕ್ಕಂಥ ಗುಣ, ಒಂದು ಭಾವನೆಯನ್ನು ಹೊಂದಿರ್ತಾರೆ. ಅದಕ್ಕಾಗಿ ಅವ್ರ ಗುಣಗಳು ಕೂಡ ಅದೇ ರೀತಿ ಇರ್ತಾವಂತ. ನೋಡ್ರಿ, ಹೆಚ್ಚು ಹುಳಿ ಹೆಚ್ಚು ಖಾರ ತಿನ್ನಬಾರ್ದು ಅಂತ ನಾವೇನ್ ಅಂತೀವಲ್ಲ, ಆದ್ರೆ ಇವ್ರು ಅಂತವನ್ನ ತಿಂತಕ್ಕಂತ ಶರೀರಧಾರಿಗಳು ಅಥವಾ ಜೀವಿಗಳು ಅಂತ ನಾವು ಕರಿತೀವಿ. ಇವರು ಕರ್ಮಫಲದಲ್ಲಿ ಅತ್ಯಂತ ಆಸಕ್ತರಾಗಿದ್ದು. ನೋಡ್ರಿ, ಕರ್ಮಫಲದಲ್ಲಿ ಅಂದ್ರೆ ಕರ್ಮವನ್ನ ಮಾಡ್ಬೇಕು ಮತ್ತು ಲಾಭ ಪಡ್ಕೋಬೇಕು, ಕೆಲಸ ಮಾಡ್ಬೇಕು, ಲಾಭ ತಗೋಬೇಕು. ಇವರು ಕೆಟ್ಟದನ್ನ ಮಾಡಿದ್ರೆ ಲಾಭ ತಗೋತಾರ, ಒಳ್ಳೇದನ್ನ ಮಾಡಿದ್ರೆ ಲಾಭ ತಗೋತಕ್ಕಂತ ಗುಣವನ್ನ ಹೊಂದಿರತಕ್ಕಂಥವ್ರು. ಇವರು ಕರ್ಮಫಲದಲ್ಲಿ ಅತ್ಯಂತ ಆಸಕ್ತರಾಗಿದ್ದು ಮಾಡುವ ಕೆಲಸದಲ್ಲಿ ಅಹಂಕಾರದಿಂದ ಇರ್ತಾರ. ಏನ್ ಕೆಲಸ ಮಾಡಿದ್ರೆ ಅಹಂಕಾರ ಇವರಲ್ಲಿ ಒಳಗಡೆ ಅಹಂಕಾರ, ನಾನ್ ಮಾಡ್ತಾ ಇದ್ದೇನೆ, ಎಲ್ಲ ನನ್ನಿಂದ, ಇದು ನನ್ನಿಂದ ಆಗ್ತಾ ಇದೆ ಅಂತಕ್ಕಂಥ ನಾ ಎನ್ನುವ ಒಂದು ಅಹಂಕಾರದ ಭಾವನೆಯನ್ನ ಹೊಂದಿರತಕ್ಕಂತ ಈ ಆತ್ಮಗಳು ದುಷ್ಟ ಬುದ್ಧಿಯ ಆತ್ಮಗಳು ಅಂತ ನಾವು ತಿಳ್ಕೋಬೇಕು. ಲೋಭಿಗಳಾಗಿರ್ತಾರೆ ಇವರು. ಯಾರಿಗೆ ಏನ್ ಒಂದ್ ಪೈಸಾ ಕೊಡೋದಿಲ್ಲ, ಎಲ್ಲವೂ ತನಗೆ ಇರಬೇಕು, ಎಲ್ಲವೂ ತನಗೆ ಗಳಿಸ್ಬೇಕು, ಒಂದು ಪೈಸಾನು ಯಾರಿಗೆ ಕೊಡದೇ ಇರ್ತಕ್ಕಂತ ಲೋಭಿಗಳ ಗುಣವನ್ನ ಇವರು ಹೊಂದಿರ್ತಾರೆ. ಕ್ರೂರತೆಯಿಂದ ಕೂಡಿರುತ್ತಾರೆ. ಕ್ರೂರಿಗಳು, ಯಾರಿಗೂ ಕೆಟ್ಟದನ್ನ ಮಾಡ್ಲಿಕ್ಕೆ ತಡ ಮಾಡೋದಿಲ್ಲ ಅವರು. ಯಾಕಂದ್ರೆ ಕರುಣೆ ಇರೋಲ್ಲ ಅವ್ರಿಗೆ ಕರುಣೆ ಅನ್ನೋದು ಇರೋದಿಲ್ಲ. ಸೊ ಕೆಟ್ಟದನ್ನ ಮಾಡ್ತಕ್ಕಂತ ಭಾವನೆಯನ್ನ ಹೊಂದಿರತಕ್ಕಂತ ಕ್ರೂರ ಗುಣವನ್ನ ಹೊಂದಿರತಕ್ಕಂಥವ್ರು ಅಂತ ಹೇಳಿ ಹೇಳ್ತಕ್ಕಂಥದ್ದು. ಬಹುಬೇಗನೆ ಭಯಕ್ಕೂ ಮತ್ತು ಚಿಂತೆಗೂ ಒಳಗಾಗುವರು. ನೋಡಿ, ಇಂಥ ಗುಣಗಳಂತ ಬೇಗನೆ ಭಯ ಆಗ್ತದೆ. ಯಾಕಂತಂದ್ರೆ ನೋಡ್ರಿ, ಅವ್ರಿಗೆ ಭಯ ಹಾಕಿರ್ತದ, ನಾ ಕೆಟ್ಟದ್ ಮಾಡಿ ಅವ್ರಿಗೆ ನನಗನ್ ಕೆಟ್ಟದ್ ಆಗ್ತದೇನು, ನಾ ಅವ್ರಿಗೆ ಹಂಗಂದಿನ ನನಗನ ಆಗ್ತದೇನು, ಭಯ ಮತ್ತು ಚಿಂತೆಗೆ ಒಳಗಾಗುತ್ತಾರೆ. ಈ ಜನರು ಏನ್ ಮಾಡ್ತಂದ್ರೆ ಬಹಳಷ್ಟು ಚಿಂತೆಗಳಿರ್ತಾರ, ಭಯದಿಂದ ಕೂಡಿರ್ತಕ್ಕಂತ ಇವರು ಇಂಥ ವ್ಯಕ್ತಿಗಳು. ಇವರು ಮನಸ್ಸಿಗೆ ದಾಸರಾಗಿರ್ತಾರ. ಮನಸ್ಸಿಗೆ ದಾಸರು ಇವರೆಲ್ಲ. ಆ ಮನುಷ್ಯ ಹೇಳ್ದಂಗೆ ಕೇಳೋರು, ಇಂದ್ರಿಯ ಹೇಳ್ದಂಗೆ ಕೇಳ್ತಾರೆ, ಇಂದ್ರಿಯ ದಾಸರು ಇವರೆಲ್ಲ. ಈ ರೀತಿಯಾಗಿ ಅವರು ಆ ಮನ ಬಂದಂತೆ ವರ್ತಿಸುತ್ತಾರೆ. ಹೆಂಗ ಮನಸ್ಸು ಬರ್ತ ಹಂಗ. ಇಲ್ಲಿ ದುರ್ಯೋಧನ ಒಂದು ಮಹಾಭಾರತ ಬರ್ತಕ್ಕಂಥ ದುರ್ಯೋಧನ ಉದಾಹರಣೆ ಕೊಡ್ತಾರೆ. ದುರ್ಯೋಧನಲ್ಲಿ ದುಷ್ಟ ಬುದ್ಧಿ ಇತ್ತು. ದುರ್ಯೋಧನ ಗೊತ್ತಿತ್ತು ಒಳ್ಳೇದ್ ಯಾವುದು ಕೆಟ್ಟದ್ ಯಾವುದು. ನೋಡಿ, ಪಾಂಡವರಿಗೆ ಬರೀ ಒಂದು 5 ಗ್ರಾಮಗಳನ್ನ ಕೊಡಂತಂದಾಗ ಆತನು ಸೂಜೆಯ ಮನೆಯಲ್ಲಿ ಹೋಗ್ತಕ್ಕಂಥ ಸ್ವಲ್ಪ ಒಂದು ಕಣನು ಕೊಡಲ್ಲ ಅಂತ ಹೇಳ್ತಾನೆ. ನಾವು ಕೊಟ್ರೆ ಮುಗ್ದೇ ಹೋತಿತ್ತು, ಆದ್ರೆ ಕೊಡಲಿಲ್ಲ. ಕೊಡ್ಬೇಕಂತ ಗೊತ್ತಿರ್ತದ, ಆದ್ರೂ ಕೊಡದಿಲ್ಲ. ಬುದ್ಧಿ ಇದ್ದು ಕೂಡ ಬುದ್ಧಿ ಇಲ್ಲದಂತೆ ವರ್ತನೆ ಮಾಡ್ತಕ್ಕಂತ ಇವರು ದುಷ್ಟ ಬುದ್ಧಿಗಳು ಅಂತ ಕೇಳ್ತೀವಿ. ಅಲ್ಲಿ ಗೊತ್ತಿದ್ದು ತಪ್ಪನ್ನ ಮಾಡ್ತಕ್ಕಂಥ ಜನರು ಇವರು ದುಷ್ಟ ಬುದ್ಧಿಗಳು ಅಂತ ಕೇಳ್ತೀವಿ ನಾವು. ಇಲ್ಲಿ ಎಂತ ದುಷ್ಟ ಬುದ್ಧಿ ಇರ್ತದಂದ್ರೆ, ಇಬ್ಬರು ವ್ಯಕ್ತಿಗಳು ಇರ್ತಾರ, ಇಷ್ಟು ಅವ್ರು ಒಬ್ರಿಗೊಬ್ರು ದ್ವೇಷ ಮಾಡ್ತಿರ್ತಾರ. ಸೊ ಅವ್ರು ಏನ್ ಮಾಡ್ತಾರ ಅಂತಂದ್ರೆ, ಪರಮಾತ್ಮಲ್ಲಿ ಒಂದು ತಪಸ್ಸೆ ಕೂಡ್ತಾರ. ತಪಸ್ಸೆ ಕೂತು ಏನಾದ್ರೂ ಪಡ್ಕೊಳ್ಬೇಕು ನಾವು ಅಂತ ಅಲ್ಲ, ಏನೋ ಅವನಿಗೆ ಕೆಟ್ಟದ್ ಮಾಡ್ಬೇಕಂತ ಕುಂತಿರ್ತಾರೆ ಅವ್ರು. ಒಬ್ಬನಿಗೊಬ್ಬರಿಗೆ ಕೆಟ್ಟದನ್ನ ಬಯಸ್ತಕ್ಕಂಥದ್ದು. ಏನೋ ಜಗ್ಗಿ ತಪಸ್ಸು ಮಾಡ್ತಾರ, ಭಗವಂತ ಬಂದ್ ಬಿಡ್ತಾನ. ಒಬ್ಬ ವ್ಯಕ್ತಿ ಕೇಳ್ತಾನ, ನಿನಗ್ ಏನ್ ಬೇಕು ನಿನಗ ಅಂತ ಕೇಳಿದಾಗ, ನನಗ್ ಏನ್ ಬೇಕಂತಂದ್ರ ಅವ ಅಲ್ಲಿ ಕೂತಾನಲ್ಲ, ಇನ್ನೊಬ್ಬ ಅವ ಏನ್ ಬೇಡ್ತಾನ ಅದ್ರ ಡಬಲ್ ನನಗ್ ಬೇಕಂತ ಏನ್ ಬೇಡನೇವ. ಈ ಏನ ವ್ಯಕ್ತಿ ಅಂತ ತಿಳ್ಕೊಟ್ರಿ. ಏನ ವ್ಯಕ್ತಿ ಆ ಬಿ ಹೋಗಿ ಕೇಳ್ರಿ ನೀವು, ಬಿ ಏನ್ ಕೇಳ್ತಾನ ಅದ್ರ ಡಬಲ್ ನಾ ಕೇಳವ, ಅದ್ ಅವ್ನ್ ಡಬಲ್ ನನಗ್ ಬೇಕು. ಯಾಕಂದ್ರ ಒಂದ್ ನನಗೆ ಬಟ್ ಅವನ್ ನನಗ ಅಂತ ನೀವು. ಅವಾಗ ಭಗವಂತ ಏನ್ ಬಿಟ್ಟು ಬೀನ್ ಬಲ್ಲಿ ಹೋಗ್ತಾನ. ಬೀಗ್ ಹೋಗಿ ಕೇಳ್ತಾನ, ಏನಪ್ಪಾ ಏನ್ ಬೇಕು ನಿನಗ, ಅವ ಏನ್ ಕೇಳನ? ಇಲ್ಲ, ಅವ ಏನ್ ಕೇಳಲ್ಲ, ನೀ ಏನ್ ಕೇಳಿದಿ ಅದ್ ಡಬಲ್ ಕೇಳನ ಅಂತ. ನೋಡ್ರಿ, ಇವನ್ ಬಲ್ಲಿ ಎಂತ ದುಷ್ಟ ಬುದ್ಧಿ ಅಂತ ಏನ್ ಹೇಳ್ತಾನ ಅಂತಂದ್ರೆ, ಹೆಂಗ್ ಕೇಳನವ ಆಗ್ಲಿ, ನಂದೊಂದು ಕಣ್ಣು ಹೋಗ್ಲಿ ಅಂತ ಹೇಳ್ಬಿಡ್ತಾನ. ನೋಡ್ರಿ, ಇವ ನನ್ ಕಣ್ಣು ಹೋಗ್ಲಿ ಅಂತಾನ ಅಂತ, ಅವ್ನು 2 ಕಣ್ಣು ಹೋಗ್ಲಿ ಅಂತ ದುಷ್ಟ ಬುದ್ಧಿ ಇವನ್ ಬಲ್ಲಿ. ಈ ತರ ಬುದ್ಧಿಯನ್ನ ಹೊಂದಿರತಕ್ಕಂತ ಜಡ್ ಅಂತ, ತನ್ನ ಒಂದು ಕಣ್ಣು ಆದ್ರೂ ಪರವಾಗಿಲ್ಲ, ಅವನು 2 ಕಣ್ಣು ಹೋಗ್ಲಿ ಅಂತ ಏನು ವಿಚಾರ ಮಾಡ್ತಾನೆ. ನೋಡ್ರಿ, ಈ ದುಷ್ಟ ಬುದ್ಧಿಯ ಆತ್ಮಗಳು ಅಂತ ಜನರು ಅಂತ ನಾವಿಲ್ಲಿ ತಿಳ್ಕೊಬೇಕು. ಇದು 2ನೇ ಒಂದು ಹಂತ ಬರ್ತಕ್ಕಂಥ ಆತ್ಮಗಳು, ಇದು ದುಷ್ಟ ಬುದ್ಧಿ ಅಂತ ಹೇಳಿ. ನೆಕ್ಸ್ಟ್ ಬರ್ತಕ್ಕಂಥದ್ದೇ ಶುಭ ಆತ್ಮಗಳು. 3ನೇದು, ಅಥವಾ ನಾವೀಗ ಮಧ್ಯದ ಬೇಳೆ ಅಂತ ಏನು ಕರಿತೀವಿ, ಇದು ಆ ಒಂದು ಸಂಕೇತ. ಇದು ಶುಭ ಆತ್ಮಗಳು ಅಂದ್ರೆ ಇದು
ಆತ್ಮಜ್ಞಾನದ ಮುಂದುವರೆದ ಸ್ಥಿತಿ. ಅಂದ್ರೆ ಎಷ್ಟೋ ಜನ್ಮಗಳನ್ನ ಇವ್ರು ಆ ಒಂದು ಸ್ಥಿತಿಯಲ್ಲಿ ಇದ್ದು ಮುಂದಿನ ಒಂದು ಹಂತಕ್ಕ ಇವ್ರು ಬರ್ತಾರ, ಸ್ವಲ್ಪ ಉತ್ತಮವಾದ ಹಂತಕ್ಕೆ ಬರ್ತಾರ, ಶುಭ ಆತ್ಮಗಳು ಅಂತ ಇಲ್ಲಿ ಸ್ವಲ್ಪ ಪರಿವರ್ತನೆ ಆಗ್ತದೆ. ಈ ಆತ್ಮದ ಜೀವರು ಉತ್ತಮ ಜ್ಞಾನವನ್ನು ಹೊಂದಿದ್ದು ನೋಡಿ, ಈ ಶುಭ ಆತ್ಮಗಳು ಅಂದ್ರೆ ಇವರು ಉತ್ತಮ ಜ್ಞಾನವನ್ನು ಮತ್ತು ಬುದ್ಧಿಯನ್ನ ಇವರು ಹೊಂದಿರುತ್ತಾರೆ. ಇಲ್ಲಿ ಸ್ಟೇಜಿಗೆ ಬರ್ತಕ್ಕಂಥವ್ರು ಇಲ್ಲಿ ಪರಿವರ್ತನೆ ಆಗಿರ್ತದ, ಜ್ಞಾನ ಬಂದಿರ್ತದ, ಇವರು ಈ ಒಂದು ಹಂತಕ್ಕೆ ಬಂದಿರ್ತಾರ ಅಂತ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ತಿಳುವಳಿಕೆ ಕೂಡ ಇವರಲ್ಲಿ ಇರ್ತದ ಮತ್ತು ಆ ತಿಳುವಳಿಕೆಯನ್ನು ಹೊಂದಿದವರಾಗಿರುತ್ತಾರೆ. ಇವರು ಸಾತ್ವಿಕ ವ್ಯಕ್ತಿಗಳು, ಅಂದ್ರೆ ಸಾತ್ವಿಕ ಗುಣಗಳನ್ನ ಹೊಂದಿರ್ತಕ್ಕಂಥ, ಒಳ್ಳೆಯ ಭಾವನೆಯನ್ನ ಒಳ್ಳೆಯ ಗುಣಗಳನ್ನ ಹೊಂದಿರತಕ್ಕಂತ ಶರೀರಧಾರಿಗಳು ಅಂತ ಆತ್ಮಗಳು ಅಂತ ಹೇಳ್ತಾರೆ. ಶಕ್ತಿ, ಆರೋಗ್ಯ, ಆಯುಷ್ಯವನ್ನ ಹೆಚ್ಚಿಸುವ ಶುದ್ಧ ಪೌಷ್ಟಿಕ ಆಹಾರವನ್ನ ಇವರು ಸೇವಿಸುತ್ತಾರೆ. ನೋಡಿ ಇಲ್ಲಿ ಸ್ವಲ್ಪ ವ್ಯತ್ಯಾಸ ಆಯ್ತು, ಚೇಂಜ್ ಆಯ್ತು. ಇಲ್ಲಿ ಒಳ್ಳೊಳ್ಳೆ ಆಹಾರಗಳನ್ನ ಅಂದ್ರೆ ಸಸ್ಯಾಹಾರವನ್ನ ಇವರು, ಸಾತ್ವಿಕ ಆಹಾರವನ್ನ ಇವರು ಸೇವನೆ ಮಾಡ್ತಕ್ಕಂಥ ನೋಡ್ರಿ, ಯಾವ ಆಹಾರ ಸೇವಿಸ್ತೀವಿ ಅಂತ ಗುಣಗಳು ಬರ್ತಾವ. ಇವರು ಸಾತ್ವಿಕ ಆಹಾರವನ್ನು ಸೇವಿಸಿದಾಗ ಇವರಿಗೆ ಸಾತ್ವಿಕ ಗುಣಗಳು ಇವರಲ್ಲಿ ಬರ್ತಾವ, ತಿಳುವಳಿಕೆ ಇವರಲ್ಲಿ ಜಾಸ್ತಿ ಅದ ಅಂತ ನಾವು ತಿಳ್ಕೊಬೇಕು. ಇವರು ಯಾವುದೇ ಅನಾಸಕ್ತಿಯಿಂದ, ಅಹಂಕಾರದಿಂದ ಮತ್ತು ಆಸೆಗಳಿಲ್ಲದೆ, ನೋಡಿ ಇವರು ಬಲ್ಲ ಅಹಂಕಾರ ಇಲ್ಲ, ಆಸೆ ಇಲ್ಲ, ಯಾವುದೇ ಇಲ್ಲ, ನಿಷ್ಕಾಮವಾಗಿ ಇವರು ಸ್ವಾರ್ಥವಿಲ್ಲದೆ ಕೆಲಸವನ್ನು ಮಾಡುತ್ತಿರುತ್ತಾರೆ. ನೋಡಿ, ನಿಷ್ಕಾಮ ಕರ್ಮ. ನಾವು ಹಿಂದಿನಲ್ಲಿ ನೋಡಿದಾಗ ಅವ ಆಸೆಗಾಗಿಯೇ ಕರ್ಮವನ್ನು ಮಾಡ್ತಿದ್ದ, ಇವರಿಲ್ಲ, ನಿಷ್ಕಾಮವಾಗಿ ಯಾವುದೇ ಪ್ರತಿಫಲವಿಲ್ಲದೆ ನಿಷ್ಕಾಮವಾಗಿ ಕರ್ಮವನ್ನ ಮಾಡ್ತಕ್ಕಂತ ಗುಣಗಳನ್ನ ಹೊಂದಿರತಕ್ಕಂತ ಆತ್ಮಗಳು ಅಂತ ಹೇಳಿ ಕರಿಬೇಕು. ಇವರು ಯಾವ ಪ್ರತಿಫಲ ಬಯಸದೆ ಅಂತ ಸಾಕ್ಷಿಯಿಂದ ಕೆಲಸ ಮಾಡುತ್ತಾರೆ. ಅಂತ ಸಾಕ್ಷಿಯಿಂದ ಅಂದ್ರೆ ಆತ್ಮಸಾಕ್ಷಿಯಿಂದ, ಒಳ್ಳೆ ಆತ್ಮಸಾಕ್ಷಿ ಅಂದಾಗ ಒಳ್ಳೆ ಯಾವುದು ಕೆಟ್ಟದವುದು ಇದನ್ನ ತಿಳ್ಕೊಂಡು ಇವರು ನಡೀತಾರ. ತಮ್ಮ ಆತ್ಮಸಾಕ್ಷಿಯಿಂದ ಬೇರೆ ಹೇಳೋದ್ ಬೇಕಾಗಿಲ್ಲ, ನಾವೇ ತಿಳ್ಕೊಂಡು ತಮ್ಮ ಸ್ವ ಅರಿವಿನಿಂದ ಕಾರ್ಯವನ್ನ ಮಾಡ್ತಕ್ಕಂತ ಈ ಶುಭ ಆತ್ಮಗಳು. ಇವರು ಇತರರಿಗೆ ಸಹಾಯ ಮಾಡುತ್ತಾರೆ. ನೋಡಿ, ಇವರು ಬೇರೆ ಉಪಕಾರವನ್ನ ಮಾಡ್ತಕ್ಕಂಥದ್ದು. ಪರೋಪಕಾರಂ ಇದಂ ಶರೀರಂ. ಈ ಶರೀರದಿಂದ ಪರೋಪಕಾರವನ್ನು ಮಾಡಬೇಕು. ಪರೋಪಕಾರವೇ ಪುಣ್ಯ, ಅಪಕಾರವೇ ಪಾಪ ಅಂತ ಹೇಳಿ ಪರೋಪಕಾರವನ್ನ ಮಾಡ್ತಕ್ಕ ಗುಣಗಳನ್ನ ಇವರು ಹೊಂದಿರುತ್ತಾರೆ. ಈ ಪ್ರಾಣಿಗಳಿಗೆ ಇವರು ಏನ್ ಮಾಡ್ತಾರೆ ಅಂತಂದ್ರೆ, ಅವರು ಆ ಪ್ರಾಣಿಗಳನ್ನ ಸಾಕ್ತಾರೆ, ಆಹಾರವನ್ನು ನೀಡ್ತಾರೆ, ನೀರನ್ನ ನೀಡ್ತಾರೆ, ಮತ್ತು ಆ ಪ್ರಾಣಿಗಳನ್ನು ಕೂಡ ಒಂದು ಪ್ರೀತಿಯಿಂದ ಕಾಣುತ್ತಾರೆ. ಅಂದ್ರೆ ಆ ಪ್ರಾಣಿಗಳನ್ನ ಪ್ರೀತಿಯಿಂದ ಕಾಣುತ್ತಂದ್ರೆ ಅವ್ರು ಏನ್ ತಿಳ್ಕೊಂಡ್ರೆ, ಎಲ್ಲಾ ಪ್ರಾಣಿಗಳು ಕೂಡ ದೈವ ಸ್ವರೂಪಿಗಳು. ಆ ಪ್ರಾಣಿಗಳಲ್ಲಿ ಆತ್ಮ, ನಮ್ಮ ಆತ್ಮ ಒಂದೇ ಇದೆ ಅಂತಕ್ಕಂಥ ಭಾವನೆಯನ್ನ ಹೊಂದಿರತಕ್ಕಂಥದ್ದು. ಅಯಂ ಆತ್ಮ ಸರ್ವಭೂತ ಆತ್ಮ ಅಂದ್ರೆ ಸಕಲ ಜೀವಿಗಳಲ್ಲಿ ಕೂಡ ಆ ಭಗವಂತ ಇದ್ದಾನೆ ಅಂತ ತಿಳ್ಕೊಂಡು ಆ ಪ್ರಾಣಿಗಳಿಗೂ ಕೂಡ ನಮ್ಮಂದೇ ತನ್ನಂತ ಪರರ ಬಗೆದೊಡೆ, ನೋಡಿ, ತನ್ನಂತ ಪರರ ಬಗೆದಡೆ ಕೈಲಾಸ ಭಿನ್ನಾಣ ಒಪ್ಪಂತ ಏನಂತೀವೋ ಆ ರೀತಿಯಾಗಿ ಅಲ್ಲಿ ಆ ಪ್ರಾಣಿಗಳನ್ನು ಕೂಡ ನಮ್ಮಂಗೆ ಒಂದು ಮನುಷ್ಯರು ಅಥವಾ ಒಂದು ಆತ್ಮಗಳು ಅಂತ ತಿಳ್ಕೊಂಡು ಅವರಿಗೆ ಅವು ಪ್ರೀತಿ ಮಾಡ್ತಾರೆ. ಯಾವುದೇ ಪ್ರತಿಫಲ ಇಲ್ಲದೆ ಅವರು ಸಹಾಯವನ್ನು ಮಾಡ್ತಾರೆ ಅಂತಕ್ಕಂಥ ಈ ಶುಭ ಆತ್ಮಗಳು. ಇವರಲ್ಲಿ ಆತ್ಮದ ಅರಿವು ಇದ್ದು, ಇವರಲ್ಲಿ ಆತ್ಮ ಅರಿವು ಇರ್ತದ ಮತ್ತು ಪ್ರತಿಯೊಬ್ಬರಲ್ಲಿಯೂ ಜೀವಾತ್ಮವಿದೆ ಎಂಬ ಭಾವನೆಯನ್ನ ಪ್ರತಿಯೊಬ್ಬ ಹೊಂದಿದ್ದು ಎಲ್ಲ ಮನುಷ್ಯರಲ್ಲಿಯೂ ಪ್ರಾಣಿಗಳಲ್ಲಿಯೂ ಅವರು ಭೇದ ಭಾವ ಇಲ್ಲದೆ ಪ್ರೀತಿಯನ್ನ ಮಾಡ್ತಕ್ಕಂಥದ್ದು. ನಲ್ಲಿ ಭೇದ ಭಾವನೆ ಇಲ್ಲ, ಎಲ್ಲರೂ ಒಂದೇ ಅಂದಾಗ, ಎಲ್ಲಾ ಪ್ರಾಣಿ ಮನುಷ್ಯರು ಎಲ್ಲರೂ ಆತ್ಮವು ಒಂದೇ ಅಂದಾಗ ಎಲ್ಲವೂ ಒಂದೇ ಅಂತ ತಿಳ್ಕೊಂಡು ಪ್ರೀತಿಯಿಂದ ಅವರು ಇರ್ತಾರೆ ಅಂತಕ್ಕಂಥದ್ದಲ್ಲಿ ನಾವು ತಿಳ್ಕೊಬೇಕು. ಇವರು ಆತ್ಮಜ್ಞಾನ ಹೊಂದಿದವರಾಗಿದ್ದು, ಇವರಿಗೆ ಆತ್ಮಜ್ಞಾನ ಇರ್ತದ. ನಾನಂದ್ರೆ ಏನು ಗೊತ್ತಿರ್ತದೆ, ನನ್ನ ಆತ್ಮ ಅಂತ ಗೊತ್ತಿರ್ತದೆ, ಎಲ್ಲರಲ್ಲಿ ಕೂಡ ಆತ್ಮ ಇದೆ ಅಂತಕ್ಕಂಥ ಭಾವನೆ ಅವರಿಗೆ ತಿಳಿದಿರ್ತದೆ. ಸೊ ಆತ್ಮಜ್ಞಾನ ಹೊಂದಿರುತ್ತಾರೆ. ಇನ್ನೂ ಹೆಚ್ಚಿನ ಆತ್ಮದ ಉನ್ನತಿಗಾಗಿ ಪ್ರಯತ್ನಿಸುತ್ತಿರುತ್ತಾರೆ. ನೋಡಿ, ಇನ್ನು ಹೆಚ್ಚು ನಾವೆಲ್ಲ ಏನ್ ನೋಡಿ, ಸ್ವಲ್ಪ ಕಲ್ತಾಗ ಇನ್ನೊಂದು ಕಲಿಬೇಕು, ಇನ್ನೂ ಜ್ಞಾನ ಹೆಚ್ಚು ಮಾಡ್ಕೋಬೇಕು ಅಂತ ನಾವೇನ್ ತಿಳ್ಕೊತೀವಿ. ಆ ರೀತಿಯಾಗಿರ್ತಕ್ಕಂತ ಉನ್ನತ ಮಟ್ಟಕ್ಕೆ ಹೋಗ್ಬೇಕಂತಕ್ಕಂತ ಒಂದು ಗುಣವನ್ನ, ಒಂದು ತುಳಿತವನ್ನ ಇವರು ಹೊಂದಿರುತ್ತಾರೆ. ಈ ಶುಭ ಆತ್ಮಗಳು ಸುಜ್ಞಾನ ಹೊಂದಿದ ಜೀವನವನ್ನು ಮತ್ತು ಪರೋಪಕಾರಿಯಾದ ಜೀವನವನ್ನು ಇವರು ಮಾಡುತ್ತಾರೆ ಅಂತ ನಾವು ತಿಳ್ಕೊಬೇಕು. ಇದು ಶುಭ ಆತ್ಮಗಳು ಅಂತ ಹೇಳಿ. ನೆಕ್ಸ್ಟ್ ಬರ್ತಕ್ಕಂಥದ್ದೇ ಮಹಾತ್ಮ ಅಂತ. ಮಹಾತ್ಮ ಅಂದ್ರೆ ತೋರು ಬೆಳಲಿನ ಸಂಕೇತ. ಅಂದ್ರೆ ಇದು ಮುಂದುವರೆದ, ಅಂದ್ರೆ ಆತ್ಮದ ಜ್ಞಾನದಲ್ಲಿ ಮುಂದುವರೆದ ಒಂದು ಸ್ಥಿತಿ, ಇದು ಮಹಾತ್ಮ ಸ್ಥಿತಿ ಅಂದ್ರೆ ಉತ್ತಮ ಸ್ಥಿತಿಯ ಆತ್ಮಗಳು ಅಂತ ಕರಿತೇವೆ ನಾವು. ಮಹಾತ್ಮ ಸ್ಥಿತಿ ಅಂತ ಕರಿತೇವೆ, ಮಹಾನ್ ಆತ್ಮ ಅಂತ. ಆತ್ಮ ಮಹಾನ್ ಆತ್ಮ ಒಂದು ಸ್ಥಿತಿಯನ್ನ ನಾವು ತಿಳ್ಕೊತೀವಿ. ಇಲ್ಲಿ ಶುದ್ಧ ಸಾತ್ವಿಕ, ನೋಡ್ರಿ, ಅಲ್ಲಿ ಸಾತ್ವಿಕ ಗುಣಗಳು ನೋಡ್ರಿ, ಪ್ರಾರಂಭದಲ್ಲಿ ತಮೋ ಗುಣಿಗಳು, ಎರಡನೇ ರಜೋ ಗುಣಿಗಳು, ಆಮೇಲೆ ಸಾತ್ವಿಕ ಗುಣಿಗಳು. ಇವರು ಶುದ್ಧ ಸಾತ್ವಿಕ ಗುಣವನ್ನ ಹೊಂದಿರತಕ್ಕಂತ ಆತ್ಮಗಳು ಅಥವಾ ಶರೀರಗಳು ಅಥವಾ ಜೀವಿಗಳನ್ನ ಕರಿತೀವಿ. ಮಹಾನ್ ಆತ್ಮದ ಸ್ಥಿತಿ ಅಥವಾ ಉನ್ನತ ಆತ್ಮದ ಜ್ಞಾನವನ್ನು ಹೊಂದಿರತಕ್ಕಂತ ಆತ್ಮಗಳು ಅಂತ ನಾವು ಕರಿತೀವಿ.
ಉನ್ನತ ಸ್ಥಿತಿಯ ಆತ್ಮಗಳು ಅಥವಾ ಆತ್ಮಜ್ಞಾನವನ್ನು ಉನ್ನತ ಆತ್ಮಜ್ಞಾನ ಹೊಂದಿರತಕ್ಕಂತ ಆತ್ಮಗಳು ಅಂತ ಕರಿತೀವಿ. ಇಂತಹ ಜೀವಿಗಳು ತಾವು ಸ್ವತಃ ಆತ್ಮಜ್ಞಾನವನ್ನು ಪಡೆದು ನೋಡಿ, ಅವು ಆತ್ಮಜ್ಞಾನವನ್ನು ತಗೋತಾವ, ಇತರರಿಗೂ ಕೂಡ ತನ್ನಂತೆ ಆ ಆತ್ಮಜ್ಞಾನವನ್ನು ಹಂಚತಕ್ಕಂಥದ್ದು. ನೋಡ್ರಿ, ನಾವೆಲ್ಲರೂ ಧ್ಯಾನಿಗಳಾಗಿ ಏನ್ ಮಾಡ್ತೇವೆ, ನಾವು ಧ್ಯಾನವನ್ನ ಕಲ್ತಾಗ ಎಲ್ಲರಿಗೂ ಬೇರೆಯವರಿಗೂ ಎಲ್ಲ ಜನರಿಗೆ ನಾವು ಹಂಚ್ತಾ 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 ಹೋಗ್ತೀವೋ, ಆ ರೀತಿಯಾಗಿ ಈ ಮಹಾತ್ಮರು, ಈ ಆತ್ಮಗಳು, ಇಂಥ ಜನರು ತಾವು ಜ್ಞಾನವನ್ನ ಪಡೆದು ತಮ್ಮ ಜ್ಞಾನವನ್ನ ಎಲ್ಲರಿಗೂ ಹಂಚತಕ್ಕಂತ ಕಾರ್ಯವನ್ನ ಮಾಡ್ತಕ್ಕಂಥ ಆತ್ಮಗಳು, ಸದಾ ಏನದ ಎಲ್ಲರ ಉನ್ನತ ಸ್ಥಿತಿಗೆ ಪ್ರಯತ್ನ ಮಾಡ್ತಕ್ಕಂತ ಆತ್ಮಗಳಾಗಿವೆ. ಅಂದ್ರೆ ಅವ್ರೆಲ್ಲರೂ ಹೆಂಗ ಬುದ್ಧ ಭಗವಾನರು ಜ್ಞಾನವನ್ನ ಪಡೆದು ಎಲ್ಲರೂ ತಿಳ್ಕೊಳ್ಳಿ ಅಂತಕ್ಕಂಥ ಎಲ್ಲರಿಗೂ ಅವರು ಕೋಟ್ಯಾನುಕೋಟಿ ಜನರಿಗೆ ಹೇಳಿದ್ರು. ಪತ್ರಿಜಿ ಅವರು ಯಾವ ರೀತಿ ಎಲ್ಲ ಜನರಿಗೆ ಜ್ಞಾನವನ್ನ ತಿಳಿಸಿದರು, ಆ ರೀತಿಯಾಗಿ ತಮ್ಮ ಜ್ಞಾನವನ್ನ ಎಲ್ಲರಿಗೂ ಹಂಚತಕ್ಕಂತ ಉನ್ನತ ಸ್ಥಿತಿಯ ಆತ್ಮಗಳು ಅಂತ ನಾವಿಲ್ಲಿ ತಿಳ್ಕೋಬೇಕು. ಅಂದ್ರೆ ಸತ್ಯಾನುಭವದಲ್ಲಿ ನೆಲೆ ನಿಂತವನೇ ಜೀವನ್ ಮುಕ್ತ ಅಂತ. ಅಂದ್ರೆ ಇವು ಎಲ್ಲ ಜೀವನ ಮುಕ್ತ ಆತ್ಮಗಳು ಸತ್ಯದ ಅನುಭವವನ್ನ ಪಡೆದುಕೊಂಡು ಅಲ್ಲಿಯೇ ನೆಲೆ ನಿಂತಿರ್ತಕ್ಕಂತ ಜೀವನ್ ಮುಕ್ತ ಆತ್ಮಗಳು ಅಂತ ನಾವು ಕರಿತೀವಿ. ಅವರು ಆನಂದ, ಅಗಣಿತವಾಗಿರ್ತಕ್ಕಂಥ ಆನಂದ, ಆತ್ಮಾನಂದವನ್ನು ಪಡೆದಿರ್ತಕ್ಕಂಥ ಆತ್ಮಗಳು ಇವೆಲ್ಲ. ಅವರಿಗೆ ತೋರಿಕೆ ಜಗತ್ತು ಇದು ಇಲ್ಲದಂತೆ ನೋಡಿ, ಈ ಜಗತ್ತಂತಕ್ಕಂಥ ಅವರಿಗೆ ಇದ್ದು ಇಲ್ಲದಂತೆ, ಆ ಜಗತ್ತಿನಲ್ಲಿ ಇದ್ದು ಇಲ್ಲದಂತೆ ಜೀವನವನ್ನ ಮಾಡ್ತಕ್ಕಂಥದ್ದು. ನೀರಿನಲ್ಲಿ ಕಮಲದಂತೆ ಅವರು ಆ ರೀತಿಯಾದ ಜೀವನವನ್ನು ನಡೆಸ್ತಕ್ಕಂಥವ್ರು. ಈ ಸಂಸಾರದ ಬಂಧನದಲ್ಲಿ ಬೀಳದೆ ಸಂಸಾರದಲ್ಲಿ ಇದ್ದೂ ಕೂಡ ಇಲ್ಲದಂತೆ ಜೀವನ ಮಾಡ್ತಕ್ಕಂತ ಈ ಮಹಾನ್ ಆತ್ಮಗಳಾಗಿವೆ ಅಂತ ನಾವು ತಿಳ್ಕೋಬೇಕು. ಆಧ್ಯಾತ್ಮದ ಅನುಭವದೊಂದಿಗೆ ಹೃದಯ ಗ್ರಂಥಿಗಳೆಲ್ಲ ತುಂಡಾಗಿ ಸಂದೇಹಗಳೆಲ್ಲ ದೂರವಾಗಿ, ಎಲ್ಲಾ ಸಂದೇಹಗಳು, ನಮ್ಗೆ ಏನು ಡೌಟ್ಸ್ ಇಲ್ಲ. ಈ ಒಂದು ಪ್ರಪಂಚ ಅಂದ್ರೆ ಏನು, ಮಾಯ ಅಂದ್ರೆ ಏನು, ಸತ್ಯ ಅಂದ್ರೆ ಏನು, ಯಾವುದು ಶಾಶ್ವತ, ಯಾವುದು ಅಶಾಶ್ವತ, ದೇಹ ಅಂದ್ರೇನು, ಶರೀರ ಅಂದ್ರೇನು, ಮನಸ್ಸು ಅಂದ್ರೇನು, ಬುದ್ಧಿ ಅಂದ್ರೇನು, ಆತ್ಮ ಅಂದ್ರೇನು, ಇವೆಲ್ಲವುಗಳ ತಿಳುವಳಿಕೆಯನ್ನ ಹೊಂದಿರ್ತಕ್ಕಂಥ ಹೊಂದಿರ್ತಕ್ಕಂಥವು ಮತ್ತು ನೈತಿಕ ಗೊಂದಲಗಳಿಂದ ಮುಕ್ತನಾಗಿರ್ತಕ್ಕಂಥವ್ರು. ಇವು ಯಾವುದೇ ಗೊಂದಲ ಇಲ್ಲದೆ ಇವರು ಏನದ ಒಂದು ಸರಿಯಾದ ಜ್ಞಾನವನ್ನು ಹೊಂದಿರತಕ್ಕಂತ ಇವರು ಜನರಾಗಿರ್ತಾರೆ ಅಂತ ಹೇಳಿ. ಯಾರು ಎಲ್ಲರನ್ನೂ ತನ್ನ ಆತ್ಮನಲ್ಲೂ ಮತ್ತು ತನ್ನ ಆತ್ಮದ ಎಲ್ಲರಲ್ಲೂ ನೋಡುವವನೇ ಅವನು ಯಾರನ್ನು ದ್ವೇಷಿಸಲ. ಯಾವ ವ್ಯಕ್ತಿ ತನ್ನಲ್ಲಿರ್ತಕ್ಕಂಥ ಆತ್ಮ ಬೇರೆಯವರಲ್ಲಿರ್ತಕ್ಕಂಥ ಆತ್ಮ ಒಂದೇ, ತನ್ನಲ್ಲಿರುವ ಆತ್ಮ ಬೇರೆಲ್ಲ ಆತ್ಮ ಒಂದೇ ಅಂತ ತಿಳ್ಕೊಂಡಾಗ, ನಾವೆಲ್ಲರೂ ಒಂದೇ ಅಂತ ತಿಳ್ಕೊಂಡಾಗ, ನಾನೇ ಎಲ್ಲ ಕಡೆಯೂ ನಾನೇ ಅಂದಾಗ ದ್ವೇಷ ಮನೋಭಾವನೆ, ಭೇದ ಭಾವ ಮನೋಭಾವನೆ ಅಲ್ಲಿ ಇರೋದಿಲ್ಲ ಅಂತಕ್ಕಂಥ ಇವರು ಹೇಳ್ತಾ ಇದ್ದಾರೆ. ಸೊ ಯಾವ ಪಕ್ಷಪಾತ ಇಲ್ಲದೆ ಅವರು ಎಲ್ಲರನ್ನು ಪ್ರೀತಿಸುತ್ತಾರೆ, ಎಲ್ಲರನ್ನು ಪ್ರೀತಿಸುವುದು. ತತ್ವಮಸಿ ಅಂದ್ರೆ ನನ್ನಲ್ಲಿರುವ ಆತ್ಮ ಬೇರೆಲ್ಲ ಆತ್ಮ ಒಂದೇ ಅಂದಾಗ ಇಲ್ಲಿ ಯಾವುದೇ ಭೇದ ಇಲ್ಲ ಮತ್ತು ಯಾರನ್ನು ದ್ವೇಷದ ಕಾರಣ ಇಲ್ಲ ಅಂತಕ್ಕಂಥ ಇವರು ಪೂರ್ಣ ಪರಿಶುದ್ಧತೆ ನೋಡಿ, ಇವ್ರ ಬಳಿ ಶುದ್ಧತೆಯನ್ನ ಪರಿಪೂರ್ಣವಾಗಿರ್ತದ. ನಿರಂಕಾರ, ಯಾವುದೇ ಅಹಂಕಾರ ಇರೋದಿಲ್ಲ. ಎಲ್ಲರ ಮೇಲೆ ಪ್ರೀತಿ, ದಯೆ ಮತ್ತು ನಿರ್ಭಯವಾಗಿರ್ತಕ್ಕಂಥ ಮಹಾನ್ ಆತ್ಮದ ಲಕ್ಷಣಗಳನ್ನ ಹೊಂದಿರ್ತಕ್ಕಂಥ ಆತ್ಮಗಳು ಇವರು ಮಹಾತ್ಮಗಳು ಅಂತ ನಾವು ಕರಿತೀವಿ. ಅಂದ್ರೆ ತಾನು ಆತ್ಮ ಯಾವುದಕ್ಕೂ ಅಂಟಿದವನಲ್ಲ. ನೋಡ್ರಿ, ಅದೊಂದು ನಿಜವಾಗಿರ್ತಕ್ಕಂಥ ಸತ್ಯವನ್ನ ಅರಿವಿರ್ತಕ್ಕಂಥದ್ದು. ನಾನು ಯಾವುದಕ್ಕೂ ಅಂಟಿದವನಲ್ಲ, ನಾನು ಹೀಗೆ ಬಂದು ನಾ ಏನು ಆತ್ಮ ಒಂಟಿಯಾಗಿ ಬಂದಿನೋ, ನಾನು ಒಂಟಿಯಾಗೇ ಹೋಗ್ತೀನಿ, ನಾನು ಯಾರಿಗೂ ಅಟ್ಯಾಚ್ಮೆಂಟ್ ಇಲ್ಲ ಅಂತಕ್ಕಂಥ ಭಾವನೆಯನ್ನ ಹೊಂದಿರ್ತಕ್ಕಂಥದ್ದು. ಆನಂದ ಪರಿಪೂರ್ಣ ಎಂದು ತಿಳಿದುಕೊಂಡಿರುತ್ತಾನೆ. ಈ ರೀತಿಯಾಗಿ ಭಾವನೆಗಳನ್ನ ಹೊಂದಿರ್ತಕ್ಕಂಥವ್ರು. ಅದೇ ರೀತಿ ಶರಣರು, ಸಂತರು ಕೂಡ ಅದೇ ರೀತಿಯಾಗಿ ಇದ್ದು ಇಲ್ಲದಂತೆ ಜೀವನವನ್ನು ಮಾಡಿ ಮುಕ್ತಿಯನ್ನ ಪಡೆದರು. ಅದೇ ರೀತಿಯಾಗಿ ಆತ್ಮಗಳು ಈ ರೀತಿಯಾಗಿ ಜೀವನ ಮಾಡಿರ್ತಕ್ಕಂಥ ಇವರು ಒಂದು ಒಳ್ಳೆಯ ಆತ್ಮಗಳು ಅಂತ ನಾವು ತಿಳ್ಕೊಬೇಕು. ಆಮೇಲೆ ಕೊನೆಗೆ ಬರ್ತಕ್ಕಂಥದ್ದೇ ಪರಮಾತ್ಮ ಅಂದ್ರೆ ಹೆಬ್ಬೆರಳು ಅಂತ ನಾವಿಲ್ಲಿ ಹೆಬ್ಬೆರಳಿನ ಸಂಕೇತ ಇಲ್ಲಿ ಅಂದ್ರೆ ಇದು ನಿರ್ಗುಣ ಹಂತ ನೋಡ್, ಅಲ್ಲಿ ಶುದ್ಧ ಸಾತ್ವಿಕ ಗುಣ, ಇದು ನಿರ್ಗುಣ ಅಂತ ನಾವು ಕರಿತೀವಿ. ನಿರ್ಗುಣ ಹಂತಕ್ಕೆ ಬರ್ತಕ್ಕಂಥದ್ದು ಇದು ಆತ್ಮದ ಅಂತಿಮ ಒಂದು ಶ್ರೇಷ್ಠವಾದ ಸ್ಥಿತಿ, ಇದು ಪರಮಾತ್ಮದ ಸ್ಥಿತಿ ಅಂತ ನಾವು ಕರಿತೀವಿ. ಪರಮಾತ್ಮ ಎನ್ನುವ ಆತ್ಮಸ್ಥಿತಿ ಎಲ್ಲ ಆತ್ಮ ಸ್ಥಿತಿಗಳಿಗಿಂತಲೂ ಅತ್ಯಂತ ಉನ್ನತ ಸ್ಥಿತಿ ಅಂತ ಪರಮ ಆತ್ಮ ಅನ್ನ ಕರಿತೀವಿ. ಇಲ್ಲಿ ಈ ಸ್ಥಿತಿಯಲ್ಲಿರ್ತಕ್ಕಂಥವರಿಗೆ ನಾವು ಪರಮಾತ್ಮ ಅಂತ ನಾವು ಕರಿತೀವಿ, ದೇವರಂತ ಕರಿತೀವಿ. ಈ ಪತ್ರಿಜಿಯವರು ಕೂಡ ಅವರು ದೇವರಾಗಿ ಪರಮಾತ್ಮನಾಗಿ ಅವರು ಎಲ್ಲರಿಗೂ ಏನು ಜ್ಞಾನವನ್ನು ಹೇಳಿಕೊಟ್ರು ಅಂತ ಸ್ಥಿತಿ ಇವರು ಉನ್ನತ ಆತ್ಮದ ಉನ್ನತ ಸ್ಥಿತಿ ಅಂತ ನಾವು ಕರಿತೀವಿ. ಸೊ ಪರಮಾತ್ಮ ಎನ್ನುವುದು ಆತ್ಮದ ಬಗ್ಗೆ ಸತ್ಯವನ್ನು ಅರಿತುಕೊಂಡ ವ್ಯಕ್ತಿಗಳನ್ನು
ಸೂಚಿಸುತ್ತದೆ. ಯಾರು ಸತ್ಯವನ್ನು ತಿಳ್ಕೊಂಡಿದ್ರು ಅವರಿಗೆ ನಾವು ಪರಮಾತ್ಮ ಸ್ಥಿತಿಯನ್ನ ಕರ್ತೀವಿ. ಈ ಎಲ್ಲ ನಮ್ಮ ಪಿರಮಿಡ್ ಆಧ್ಯಾತ್ಮಿಕ ಸಮಾಜವು ಪರಮಾತ್ಮ ಅಥವಾ ದೈವಿಕ ಸಮುದಾಯವಾಗಿದೆ ಅಂತ ಹೇಳ್ತಾರೆ. ಪತ್ರಿಜವರು ಹೇಳ್ತಕ್ಕಂಥದ್ದು, ನೀವೆಲ್ಲರೂ ದೇವರುಗಳು, ಯು ಆರ್ ಮೈ ಗಾಡ್ಸ್ ಅಂತ ಕರೆದ್ರು. ಯು ಆರ್ ಮೈ ಗಾಡ್ಸ್, ಮೈ ಡಿಯರ್ ಗಾಡ್ಸ್ ಅಂತ ಕರಿತಿದ್ರು ಅವರು. ಮೈ ಡಿಯರ್ ಗಾಡ್ಸ್, ನೀವು ಕೂಡ ದೇವರುಗಳು, ನೀವು ಪರಮಾತ್ಮ ಸ್ವರೂಪಿಗಳು ಅಂತ ಒಂದು ಜ್ಞಾನ ಹೊಂದಿರತಕ್ಕಂಥವ್ರಂತ ಈ ನಮ್ಮ ಪತ್ರಿಜವರು ಹೇಳಿದ ಹಾಗೆ, ಇಲ್ಲಿ ಎಲ್ಲಿ ಧ್ಯಾನ ಅಭ್ಯಾಸ ಮಾಡ್ತಕ್ಕಂತ ಪ್ರತಿಯೊಬ್ಬರು ಕೂಡ ಈ ಪರಮಾತ್ಮ ಸ್ಥಿತಿಗೆ ಹೋಗಬಹುದು ಅಂತಕ್ಕಂಥದ್ದನ್ನ ಅವರು ಹೇಳಿರ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರ, ಬ್ರಹ್ಮನನ್ನು ಅರಿತವರು ಬ್ರಹ್ಮವೇ ಆಗುವರು. ಯಾರು ಬ್ರಹ್ಮವನ್ನ ತಿಳ್ಕೊಂಡಿರ್ತಾರೋ ಅವರು ಬ್ರಹ್ಮನೇ ಆಗ್ತಾರ ಅಂತ ನಮ್ಮ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರು ಈ ಒಂದು ಧ್ಯಾನ ಸಾಧನೆಯಿಂದ ಪರಮಾತ್ಮನ ಹಂತಕ್ಕೆ ಹೋಗಿದ್ದಾರೆ ಮತ್ತು ಎಲ್ಲರೂ ಹೋಗಬಹುದು ಅಂತ ಅವರು ಹೇಳಿರ್ತಕ್ಕಂಥದ್ದು. ಅದೇ ರೀತಿ ಎಲ್ಲ ಧ್ಯಾನಿಗಳು ನಿರಂತರ ಧ್ಯಾನದಿಂದ ಎಲ್ಲರೂ ಬುದ್ಧ, ಬಸವಣ್ಣ, ಕ್ರೈಸ್ತ ಆಗಬಹುದು ಅಂತಕ್ಕಂಥದ್ದು ಅವರು ಇಲ್ಲಿ ನಮ್ಗ ತಿಳಿಸಿರ್ತಕ್ಕಂಥದ್ದು. ಸೊ ಇಲ್ಲಿ ಪರಮಾತ್ಮನ ಸ್ಥಿತಿ ಅಂತಂದ್ರೆ ಧ್ಯಾನದ ಮೂಲಕ ನೋಡ್ರಿ, ಈ ಒಂದು ಧ್ಯಾನದ ಮೂಲಕ ಮೂಲಾಧಾರ ಚಕ್ರದಿಂದ ಜ್ಞಾನವನ್ನು ಪಡೆಯುತ್ತಾ ಆಜ್ಞಾ ಚಕ್ರಕ್ಕೆ ತಲುಪಿ, ನೋಡಿ ಮೂಲಾಧಾರ ಚಕ್ರದಿಂದ ನಾವು ಆಜ್ಞಾ ಚಕ್ರಕ್ಕೆ ತಲುಪಿ ಆಜ್ಞಾ ಚಕ್ರದಿಂದ ಅಧಿಕ ಸಾಧನೆ ಮಾಡುತ್ತಾ ಸಹಸ್ರಾರ ಸ್ಥಿತಿಗೆ ತಲುಪುವುದಾಗಿದೆ. ಸೊ ಇದು ಒಂದು ಪರಮಾತ್ಮ ಸ್ಥಿತಿ, ಇದು ಸತ್ಯಲೋಕದ ಸ್ಥಿತಿ. ಸತ್ಯಲೋಕದಲ್ಲಿ ಇರ್ತಕ್ಕಂಥವ್ರು ಈ ಒಂದು ಸ್ಥಿತಿಗೆ ಅವರು ಬಂದಿರ್ತಾರೆ. ಅದಕ್ಕೆ ಕೃಷ್ಣ ನನ್ನ ಸಮಾನಾಗಿ ಸತ್ಯಲೋಕದಲ್ಲಿ ಇರುತ್ತಾರೆ. ನೋಡಿ, ಯಾರು ಈ ಒಂದು ಸಹಸ್ರಾರ ಸ್ಥಿತಿ ಬಂದಿರ್ತಾರೋ ಆ ಸತ್ಯ ಲೋಕದಲ್ಲಿ ನಮ್ಮ ಜೊತೆ ಅವರು ಇರ್ತಾರ ಅಂತಕ್ಕಂಥ ನಾವು ಹೇಳ್ತಕ್ಕಂಥದ್ದು. ಅತ್ಯಂತ ವಿಶಿಷ್ಟವಾದ ಅನಂತವಾದ ಆತ್ಮ ವಿಜ್ಞಾನ ಸ್ಥಿತಿಗೆ ಬಂದಾಗ ಆತ್ಮ ಬೆಳೆದಿದೆ ಅಂತಕ್ಕಂಥ ಅರ್ಥ. ಆತ್ಮವು ಉನ್ನತಿ ಸ್ಥಿತಿಗೆ ಹೋಗ್ಬೇಕಾದ್ರ ಧ್ಯಾನ ಪರಕಾಷ್ಠೆ, ಜ್ಞಾನ ಪರಕಾಷ್ಠೆ ಮತ್ತು ಅಥವಾ ಇಲ್ಲಿ ಸ್ವಾಧ್ಯಾಯ ಪರಕಾಷ್ಠೆ, ಸಜ್ಜನ ಸಾಂಗತ್ಯ ಪರಕಾಷ್ಠೆಯನ್ನು ತಲುಪಿದಾಗ ಆತ್ಮ ವಿಜ್ಞಾನದಿಂದ ನಾವು ಒಂದು ಹಂತವಾಗಿ ಅಂದ್ರೆ ಆತ್ಮಜ್ಞಾನದಿಂದ ನಾವು ಆತ್ಮವಿಜ್ಞಾನದ ಕಡೆ ಹೋಗಲಿಕ್ಕೆ ಸಾಧ್ಯ ಆಗ್ತದ. ಅಂದ್ರ ಈ ಒಂದು ದುಷ್ಟ ಆತ್ಮದಿಂದ, ಮೂರ್ಖ ಆತ್ಮದಿಂದ ನಾವು ಈ ಪರಮಾತ್ಮ ಸ್ಥಿತಿಗೆ ಹೋಗಬಹುದು. ಅಂದ್ರೆ ಅವು ಒಂದು ಜನ್ಮದಲ್ಲ, ಹೆಚ್ಚು ಜನ್ಮ ತೊಗತಾ ನಾವು ಆತ್ಮಜ್ಞಾನವನ್ನು ಹೆಚ್ಚು ಮಾಡ್ತಾ ಹೆಚ್ಚು ಸಾಧನೆ ಮಾಡ್ತಾ ನಾವು ಈ ಮೂರ್ಖಾತ್ಮದಿಂದ ನಾವು ಪರಮಾತ್ಮ ಹಂತಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅದ ಅಂತ ಹೇಳ್ತಾ ಈ ಒಂದು 5 ಫಿಂಗರ್ ಕಾನ್ಸೆಪ್ಟ್ ಅಂತಕ್ಕಂಥದ್ದನ್ನ ನಾವು ಹೇಳಿಕ್ಕೆ ಅವಕಾಶ ಕೊಟ್ಟಿದ್ದ ಪತ್ರಿಜಿ ಅವರ 5 ಫಿಂಗರ್ ಕಾನ್ಸೆಪ್ಟ್ ನಲ್ಲಿ ಬಹಳಷ್ಟು ಬೇರೆ ಕಾನ್ಸೆಪ್ಟ್ ಇದ್ರೂ ಕೂಡ ಈ ಒಂದು ಜ್ಞಾನದಲ್ಲಿ ನಾವು ಆತ್ಮಗಳ ಬೆಳವಣಿಗೆ ಪ್ರಾರಂಭದಲ್ಲಿ ಆತ್ಮ ಹೆಂಗಿರ್ತದ, ನಂತರ ಆತ್ಮ ಹೆಂಗಾಗ್ತದ, ಜ್ಞಾನವನ್ನ ಪಡ್ತಾ ಧ್ಯಾನ ಸಾಧನೆಯಿಂದ ಅದು ಪರಮಾತ್ಮ ಸ್ಥಿತಿಗೆ ಹೋಗ್ತಕ್ಕಂತ ಆತ್ಮಗಳು ಅದು ಧ್ಯಾನ ಸಾಧನೆಯಿಂದ ಮಾಡ್ಲಿಕ್ಕೆ ಸಾಧ್ಯ ಆದಂತ ಪತ್ರಿಜಿ ಅವರು ಹೇಳಿದ್ದರು. ಅವರು ಕೂಡ ಆ ಒಂದು ಸ್ಥಿತಿಗೆ ಹೋಗಿ ನಮಗೂ ಕೂಡ ಆ ಸ್ಥಿತಿಯಲ್ಲಿ ಹೋಗ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಕ್ಕಂತ ಮಹಾನ್ ವ್ಯಕ್ತಿಗಳು. ಆ ಒಂದು ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಧ್ಯಾನ ಮಾಡ್ತಾ ನಾವು ಧ್ಯಾನಿಗಳು ಕೂಡ ಈ ಒಂದು ಜ್ಞಾನದಲ್ಲಿ ಉನ್ನತ ಹಂತಕ್ಕೆ ಹೋಗ್ಲಿಕ್ಕೆ ಅವಕಾಶಗಳು ಇವೆ ಅಂತ ಹೇಳ್ತಾ ಈ ಒಂದು ಜ್ಞಾನವನ್ನ ಹೇಳಿಕೆ ಅವಕಾಶ ಕೊಟ್ಟಿರ್ತಕ್ಕಂತ ಈ ಮಹತ್ವಾರ್ ಫೌಂಡೇಶನ್ ಎಲ್ಲ ಧ್ಯಾನ ಬಂಧುಗಳಿಗೂ ಮತ್ತು ನಮ್ಮ ರಂಗನಾಥ್ ಸರ್ಗೂ ಎಲ್ಲರಿಗೂ ವಂದಿಸುತ್ತಾ ನನ್ನ ಈ ಒಂದು ಮಾತುಗಳನ್ನ ಗುರುಗಳ ಪಾದಕ್ಕೆ ಅರ್ಪಿಸುತ್ತಾ ಅವಕಾಶ ಕೊಟ್ಟಿದ್ದಾಗೆ ಕೈ ಎಲ್ಲ ನಮ್ಮ ಮೇಡಮ್ ಅವರಿಗೂ ಎಲ್ಲರಿಗೂ ವಂದಿಸುತ್ತಾ ನನ್ನ 4 ಮಾತುಗಳು ಮುಗಿಸ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ 5 ಬೆರಳಿನ ಸೂತ್ರಗಳು. ಬಟ್ ಇವಾಗ ನಾವ್ ಎಲ್ಲಿದ್ದೀವಿ ಅಂತ ನಮಗ್ ಅರಿವಾಗ್ತಿದೆ. ಇವಾಗ ಒಂದೊಂದ್ ಸ್ಟೆಪ್ ಬರ್ತಿದೀವಿ ಅನ್ನಿಸ್ತಿದೆ. ನೀವ್ ಹೇಳ್ದಂಗೆ ಒಂದೊಂದ್ಸರಿ ಈ ಕೋಪ ಬಂದಾಗ ನಮ್ ಒಂದ್ ಕಣ್ಣು ಹೋದ್ರೆ ಇನ್ನೊಬ್ರಿಗೆ 2 ಕಣ್ಣು ಹೋಗ್ಲಿ ಅನ್ನೋ ಮೂರ್ಖಾತ್ಮದಲ್ಲಿ ನಾವಿದ್ವಿ. ಈಗ ಸ್ಟೇಬಲ್ ಆಗಿ ಒಂಚೂರು ಜ್ಞಾನೋದಯ ಆಗ್ತಿದೆ ಅನ್ನಿಸ್ತಿದೆ. ಕತ್ಲಿಂದ ಬೆಳಕಿನ ಕಡೆಗೆ ಪ್ರಯಾಣ ಶುರು ಮಾಡಿದೀವಿ ಅನ್ನಿಸ್ತಿದೆ. ತುಂಬಾ ಚೆನ್ನಾಗಿ ಹೇಳಿದ್ವಿ. ಚೆನ್ನಾಗಿ ನೀವ್ ಹೇಳಿರೋದಕ್ಕಿಂತ ನಮ್ಮ ಸ್ಥಿತಿ ಏನು ಅಂತ ನಮಗೆ ಅರಿವಿಗೆ ಬಂತು ಸರ್. ಒಂದೇ ನಿಮಿಷ ನಮ್ ತಾಯಿಯವರು ಮಾತಾಡ್ತಾರಂತೆ. ಮಾತಾಡಿ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್ ಅವರೇ. ನಮಸ್ಕಾರ. ನೀವು ಇವಾಗ ಹೇಳಿದನ್ ಕೇಳಿ ತುಂಬಾ ಸಂತೋಷ ಆಯ್ತು. ಇನ್ನೊಂದ್ಸಲ ಇದೇ ತರ ಇದನ್ನ ಕೇಳ್ಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ ಸರ್. ತುಂಬಾ ಧನ್ಯವಾದಗಳು ಸರ್. ಮೇಡಮ್ ಅವರೇ, ಇದು ಆತ್ಮದ ಬೆಳವಣಿಗೆ ಮೇಡಮ್ ಅಂದ್ರ ಈ ಒಂದು ಸ್ಥಿತಿಗಳಲ್ಲಿ ಜನರಾದ ಅಂತ ಮೇಡಮ್ ನಾವಿಂತ ಜನರ ಕಾಣ್ತೇವೆ ನಾವು.
ಮೂರ್ಖಾತ್ಮಗಳ ಜನರನ್ನ ಕಾಣ್ತೀವಿ, ದುಷ್ಟಾತ್ಮ ಜನರನ್ನ ಕಾಣ್ತೀವಿ, ಆಮೇಲೆ ಶುಭಾತ್ಮ ಜನರನ್ನ ಕಾಣ್ತೀವಿ, ನಾವು ಪರಮಾತ್ಮ ಸ್ಥಿತಿ ಜನರನ್ನ ಕಾಣ್ತೀವಿ, ಮಹಾತ್ಮ ಜನರನ್ನ ಕಾಣ್ತೀವಿ. ಅಂದ್ರೆ ಈ ಜಗತ್ತಿನಲ್ಲಿ ಬೇರೆ 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 ರೀತಿಯ ಹಂತದಲ್ಲಿರ್ತಕ್ಕಂಥ ಜನರ ಹೆಂಗೆ ಜನ್ಮನ ಪಡೆದುಕೊಂಡು ಮುಂದೆ ಹಂತಕ್ಕೆ ಹೋದಾರೋ ಅವರು ಆ ಒಂದು ಉನ್ನತ ಸ್ಥಿತಿಗೆ ಹೋಗ್ತಾ ಸಾಧ್ಯ ಅಂತಕ್ಕಂಥದ್ದೇ ಇದರ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮತ್ತೆ ಇನ್ಯಾರಾದ್ರೂ ನಿಮ್ಮ ಅನುಭವ ಮತ್ತೆ ಪ್ರಶ್ನೆಗಳನ್ನ ಕೇಳ್ಬೋದು ಸರ್. ಮಾಸ್ಟರ್ಸ್ ಇನ್ಯಾರಿಗಾದ್ರೂ ಏನಾದ್ರೂ ಇದ್ರೆ ಶೇರ್ ಮಾಡ್ಕೊಳ್ಳಿ. ಮತ್ತೆ ಏನೇ ಅನುಮಾನಗಳಿದ್ರು ಕೂಡ ಕೇಳ್ಬೋದು. ಸರ್ ನಮಸ್ತೆ. ನಮಸ್ತೆ ಮೇಡಮ್ ಅವರೇ. ಅತ್ಯುತ್ತಮವಾಗಿ ಹೇಳಿದ್ರಿ ಸರ್. ಧ್ಯಾನದ ಸ್ಥಿತಿ ಆಗಿರ್ಬೋದು, ಮತ್ತೆ ಪತ್ರಿಜಿ ಸರ್ ಅವರ 5 ಬೆರಳಿನ ಸಂಕೇತಗಳನ್ನ ನಮ್ಗೆ ತುಂಬಾ ಮನ ಮುಟ್ಟುವಂತೆ ನೀವು ನಮ್ಗೆ ತುಂಬಾ ಆಳವಾಗಿ ಹೇಳಿದ್ರಿ ಸರ್. ತುಂಬಾ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್ ಅವರೇ. ತಾವು ಕೇಳಿದ್ರಿ, ಅದ್ರ ಬಗ್ಗೆ ಅನುಭವ ತಗೊಂಡ ನಮ್ಗೆ ಸಂತೋಷ ಮೇಡಮ್ ಅವರೇ. ಸರ್ ನಾವೇನೇ ಕೇಳುಗರಾಗಿರ್ಬೋದು ಸರ್, ನೀವು ಮನ ಮುಟ್ಟೋ ತರ ನಮ್ಗೆ ಹೇಳ್ತಿರಲ್ಲ, ಅದಕ್ಕಿಂತ ದೊಡ್ಡ ಅದು ಏನಿಲ್ಲ ಸರ್. ಯಾರೇ ಒಬ್ಬ ವ್ಯಕ್ತಿಗಾದ್ರೂನು ಒಂದು ಚಾಣಕ್ಯತೆ ಅನ್ನೋದಿರ್ಬೇಕು. ಆ ಚಾಣಕ್ಯತೆ ಇದ್ದಾಗ ಮಾತ್ರ ಅವರ ಮನಸ್ಸಿಗೆ ನಾವು ಮುಟ್ಟಕ್ಕೆ ಸಾಧ್ಯ ಆಗೋದು. ಆ ಗುಣ ನಿಮ್ಮಲ್ಲಿದೆ ಸರ್. ಅದು ಪತ್ರಿಜಿಯವರ ಆಶೀರ್ವಾದ ಇರ್ಬೋದು. ತುಂಬಾ ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಆ ಧ್ಯಾನದ ಹಂತಗಳಾಗಿರ್ಬೋದು, ಧ್ಯಾನದ ಮಹತ್ವಗಳಾಗಿರ್ಬೋದು, ಪ್ರತಿಯೊಂದು ಚೆನ್ನಾಗಿ ಹೇಳಿದ್ರಿ ಸರ್. ತುಂಬಾ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸ್ನೇಹಿತರೆ, ನಿಮ್ದು ಯಾವುದೇ ಪ್ರಶ್ನೋತ್ತರ ಅಥವಾ ಯಾವುದೇ ಸಂದೇಹಗಳಿದ್ರೆ ನೀವು ಸಹ ಸರ್ನ ಕೇಳಿ ನೀವು ಡೌಟ್ ಕ್ಲಿಯರ್ ಮಾಡ್ಕೋಬಹುದು. ಎಲ್ಲಾರ್ಗೂ ಅನ್ಮ್ಯೂಟ್ ಮಾಡೋ ಆಪ್ಷನ್ ಕೊಟ್ಟಿದೆ. ಹ್ಯಾಂಡ್ ರೈಸ್ ಮಾಡಿ ಒಬ್ಬೊಬ್ರೆ ತಮ್ಮ ಅನುಭವಗಳನ್ನಾಗಿರ್ಬೋದು ಅಥವಾ ತಮ್ಮ ಪ್ರಶ್ನೋತ್ತರಗಳಾಗಿರ್ಬೋದು ಕೇಳಬಹುದು ಸರ್ನ. ಯೋಗೇಶ್ವರಿ ಅವರು ಅನ್ಮ್ಯೂಟ್ ಆಗಿದೆ, ಮಾತಾಡಿ ಮೇಡಮ್. ಓಕೆ. ಎಲ್ಲಾ ಜ್ಞಾನ ಜ್ಯೋತಿಗಳಿಗೆ ನಮಸ್ಕಾರಗಳು. ಈ ದಿನದ ಒಂದು ಪತ್ರಿಜಿಯವರ 5 ಬೆರಳಿನ ಸೂತ್ರಗಳನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಸರ್. ಚೆನ್ನಾಗಿ ಜ್ಞಾನ ಸಿಕ್ತು ನಮಗೆ. ಆ ಹಾದಿಯಲ್ಲಿ ನಾವು ನಡೆಯೋಣ ಅಂತ ಬಯಸ್ತೀನಿ. ಒಂದು ಪ್ರಶ್ನೆ ಏನಂದ್ರೆ, ಈ ಓಂ ಶಾಂತಿಯಲ್ಲಿ ಮಾಡ್ತಕ್ಕಂತ ಧ್ಯಾನಕ್ಕೂ ಪತ್ರಿಜಿ ಅವರು ತಿಳಿಸ್ಕೊಡ್ತಕ್ಕಂತ ಧ್ಯಾನಕ್ಕೂ ಇರುವ ವ್ಯತ್ಯಾಸ ಏನಾದ್ರೂ ಇದೆನಾ? ಮೇಡಮ್ ಅವರೇ, ಅದು ಓಂ ಶಾಂತಿ ಅವರದು ರಾಜಯೋಗ ಪದ್ಧತಿ ಅದೇ. ಅವರು ಒಂದು ಕಣ್ಣನ್ನ ತೆರೆದು, ಮೋಸ್ಟ್ಲಿ ನಾನು ಹೋಗಿಲ್ಲ, ಒಂದ್ಸರಿ ಏನೋ ಹೋಗಿದ್ದೆ, ಕಣ್ಣನ್ನ ತೆರೆದು ಅದು ಮೇಣಬತ್ತಿ ಹಚ್ಚಿ ಏನೋ ಧ್ಯಾನ ಮಾಡ್ತಾನೆ ಕೇಳಿದ್ರು ಮೇಡಮ್. ಅದು ಅವ್ರು ಯಾವ ತರ ಧ್ಯಾನ ಮಾಡ್ತಾರ ಪದ್ಧತಿ ಅಂತಕ್ಕಂಥದ್ದು, ನಾವು ಕಣ್ಣನ್ನ ಮುಚ್ಚಿ ಒಂದು ಯೋಚನೆಗಳನ್ನ ಶೂನ್ಯಗೊಳಿಸಲು ಉಸಿರಿನ ಮೇಲೆ ಗಮನವನ್ನ ಕೊಡ್ತಾ ಹೋಗ್ತೀವಿ. ಅವರು ಕಣ್ಣನ್ನ ತೆರೆದು ಒಂದು ಬಿಂದುವಿನ ಮೇಲೆ ಅವರು ನಿರಂತರವಾಗಿ ಧ್ಯಾನ ಮಾಡ್ತಾರೆ ಮೇಡಮ್ ಅವರೇ. ಇಲ್ಲಿ ವ್ಯತ್ಯಾಸ ಅಂತ ಮೇಡಮ್ ಅವರೇ, ದಾರಿಗಳು ಬೇರೆ ಬೇರೆ ದಾರಿಗಳು. ನಾವು ಒಂದು ಊರಿಗೆ ಹೋಗ್ಬೇಕಾದ್ರೆ ಹಲವಾರು ರೀತಿಯಲ್ಲಿ ನಾವು ಹೋಗ್ಬೋದು. ನಡ್ಕೋತ ಹೋಗ್ಬೋದು, ಸೈಕಲ್ ಮೇಲೆ ಹೋಗ್ಬೋದು, ಬಸ್ಸಿನ ಮೇಲೆ ಹೋಗ್ಬೋದು, ವಿಮಾನ ಮುಟ್ತಾವ. ಆದ್ರೆ ಬೇರೆ ಬೇರೆ ಪದ್ಧತಿಗಳು ಇಲ್ಲಿ ನೋಡ್ರಿ, ಎಷ್ಟೋ ಧ್ಯಾನ ಪದ್ಧತಿಗಳವ. ಅದರಲ್ಲಿ ನಮ್ದು ಇದು ಒಂದು ಪದ್ಧತಿ. ವ್ಯತ್ಯಾಸ ಅಂತಂದ್ರೆ ಮೇಡಮ್ ಅವರೇ ಅಷ್ಟೇ, ಅವರು ಆ ಒಂದು ಬಿಂದುವಿನ ಮೇಲೆ ಅವರು ಒಂದು ಗಮನ ಕೊಟ್ಟು ಧ್ಯಾನ ಮಾಡ್ತಾರ. ನಾವು ಉಸಿರಿನ ಮೇಲೆ ಗಮನ ಕೊಟ್ಟು ನಾವು ನಮ್ಮ ಯೋಚನೆಗಳನ್ನ ಕಡಿಮೆ ಮಾಡ್ತಾ, ನಮ್ಮ ಆ ಯೋಚನೆಗಳು ಕಡಿಮೆ ಆದಾಗ ನಮ್ಮ ಒಂದು ಬ್ರಹ್ಮರಂಧ್ರದ ಮೂಲಕ ನಮ್ಮ ಒಳಗಡೆ ವಿಶ್ವಚೇತನ ಒಳಗಡೆ ಬರ್ತಾ ಇದೆ ಮತ್ತು ನಾವು ಆರೋಗ್ಯವಂತ ಆಗ್ತಾ ಇದೆ ಅಂತ ಭಾವನೆಯಿಂದ ಮಾಡ್ತೀವಿ. ಆ ತರ ನಮ್ಗೆ ಲಾಭ ಕೂಡ ಆಗ್ತಾ ಇದೆ. ಇದು ಒಂದೇ ವ್ಯತ್ಯಾಸ ಮೇಡಮ್ ಅವ್ರ ಅಷ್ಟೇ. ಅವ್ರವ್ರ ಪದ್ಧತಿ ಅವರು ಅನುಸರಿಸ್ತಿದ್ದಾರೆ, ಈ ಒಂದು ಪದ್ಧತಿ ನಾವು ಅನುಸರಿಸ್ತೀವಿ ಮೇಡಮ್. ಓಕೆ ಸರ್, ತಾವುಗಳು ಪತ್ರಿಜಿ ಅವ್ರನ್ನ ನೋಡಿದೀರಾ ಸರ್? ಮಾತಾಡ್ಸಿದ್ದೀರಾ? ನೋಡಿ ಮೇಡಮ್ ಅವರೇ, ದೂರ್ಲಿಂದ ನಾವು ನಮ್ಮಲ್ಲಿ ಕಲಬುರಗಿ ಒಂದ್ಸಾರಿ ಬಂದಿದ್ರು. ಬಂದಾಗ ನೋಡಿದ್ವಿ ಮೇಡಮ್ ಅವರೇ, ನೋಡಿ ಮಾತಾಡ್ಸಿ ನೋಡಿದ್ದೀರಾ? ಓಕೆ ಓಕೆ. ಪಾದಸ್ಪರ್ಶ ಮಾಡಿದೀರಾ ಸರ್? ಪಾದಸ್ಪರ್ಶ ಮೇಡಮ್ ನಮ್ಗೆ ಅವಕಾಶ ಇಲ್ಲ, ಯಾಕಂದ್ರೆ ನಾವು ಈ ಕೊರೋನಾ ಟೈಮ್ನಾಗ ಬಂದಿವಿ ಮೇಡಮ್. ನಾವು ಕೊನೆಗೆ ಬಂದವರು ಕೊರೋನಾ ಟೈಮ್ನಾಗ ನಾವು ಬಂದಿವಿ. ಅವಾಗ ಅಷ್ಟು ನಮಗ ಒಂದು ಅವಕಾಶ ಸಿಗ್ಲಿಲ್ಲ ಮೇಡಮ್. ಓಕೆ 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 ಸರ್, ನನಗೆ ಈಗ ಇಲ್ಲಿ ಒಂದು ವಿಷಯ ನನ್ನ ಅನಿಸಿಕೆ ತಿಳಿಸಕ್ ಇಷ್ಟಪಡ್ತೇನೆ ಎಲ್ಲರಿಗೂ. ಇಲ್ಲಿ ಏನಾಯ್ತು ಅಂದ್ರೆ, 1 ತಿಂಗಳಿಂದ ನನ್ನ ಮೊಮ್ಮಗ ನನ್ನ ಜೊತೆಗಿದ್ದ. ನಾನ್ ಸ್ಕೂಲ್ ಟೀಚರ್ ಆದೆ, ಕ್ಲಾಸ್ ಮುಗೀತು, ನನ್ ರಜದಲ್ಲಾದೆ, ಅವನು ಬಂದ. 1 ತಿಂಗಳ ತನಕ ಅವನ ಜೊತೆಗೆ ಆಟ ಆಡಿ ಕುಣಿದು ಮಾಡಿ ಎಲ್ಲಾ ರೀತಿ ಆಕ್ಟಿವಿಟೀಸ್ ಮಾಡ್ಕೊಂಡು ಅವನು ಮುಗೀತು ಟೈಮ್ ಊರಿಗೆ ಹೋದ. ಅವನು ಅಲ್ಲಿಂದ ಅಯ್ಯೋ ಏನಪ್ಪಾ ಮಾಡೋದು ಅನ್ನೋ ಸಮಯದಲ್ಲಿ ನನಗೆ ಈ ಒಂದು ಧ್ಯಾನದ ಉಚಿತ ಕ್ಲಾಸ್ ಫೇಸ್ಬುಕ್ ಅಲ್ಲಿ ಬಂತು. ನಾನು ಜಾಯ್ನ್ ಆದೆ. ಹೆಂಗಿದೆ ನೋಡ್ರಿ ಇದು.
ನಾನು ಬೇಸರದಲ್ಲಿದ್ದೆ. ನನ್ ಮೊಮ್ಮಗ ಊರಿಗೆ ಹೋದ, ಹೆಂಗಪ್ಪ ಇನ್ ಕಾಲ ಕಳೆಯೋದು, ಅಡಿಗೆ ಮಾಡೋದು, ಊಟ ಮಾಡೋದು, ಮಲ್ಗೋದು, ಬರೀ ಇಷ್ಟೇ ಆಗ್ಬಿಡುತ್ತಲ್ಲ ಅಂತ. ಈ ಒಂದು ಉಚಿತವಾದ ಧ್ಯಾನದ ಕ್ಲಾಸ್ ನನಗೆ ಹೆಂಗೆ ಜಾಯಿನ್ ಆಯ್ತು ಅಂದ್ರೆ ರಿಯಲಿ ನನ್ಗೆ ತುಂಬಾ ಖುಷಿ ಆಗುತ್ತೆ. ಈ ಒಂದು ಕ್ಲಾಸಸ್ ನ ಸ್ಟಾರ್ಟ್ ಮಾಡಿದಂತಹ ಮಹಾವತಾರ್ ಫೌಂಡೇಶನ್ಗೂ ಮತ್ತೆ ಮೇಡಮ್ ನಿಮ್ಗೂ ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಈ ಕ್ಲಾಸ್ ಯಾರಿಗೆ ಯೋಗ ಇರುತ್ತೋ ಅವ್ರಿಗೆ ಮಾತ್ರ ಸಿಗುತ್ತೆ ಅನ್ಕೊಂಡಿದೀನಿ. ಮೇ ಬಿ ನನಗಂತೂ ನಿಜ ನನ್ನ ಪೂರ್ವ ಜನ್ಮದ ಪುಣ್ಯದಿಂದನೇ ನಾನು ಈ ಕ್ಲಾಸ್ ಅನ್ನ ನಾನು ಅಟೆಂಡ್ ಮಾಡಕ್ ಆಗಿದ್ದು. ಈ ಕ್ಲಾಸ್ ಯಾವತ್ತೂ ನಿಲ್ಬಾರ್ದು, ಕೊನೆವರೆಗೂ ಮುಂದುವರಿಬೇಕು ಅಂತ ನನ್ನ ಅನಿಸಿಕೆ. ತುಂಬಾ ಒಳ್ಳೆ ಕ್ಲಾಸ್ ಇದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಅತ್ಯುತ್ತಮವಾದ ಅನುಭವಗಳನ್ನ ಶೇರ್ ಮಾಡ್ಕೊಂಡಿರೋದಕ್ಕೆ ನಿಮಗೂ ಕೂಡ ಧನ್ಯವಾದಗಳು ಮೇಡಮ್. ಓಕೆ. ಜ್ಞಾನಮಿತ್ರರೇ, ನಿಮ್ಮಲ್ಲಿರುವ ಯಾವುದೇ ಸಂದೇಹ ಆಗಿರಬಹುದು ಅಥವಾ ಯಾವುದೇ ಅನುಮಾನ, ಗೊಂದಲಗಳು ಏನೇ ಇದ್ರೂ ತಿಳುವಳಿಕೆ ಇರುವಂತಹ ನಮ್ಮ ಸರ್ ಇದ್ದಾರೆ, ಅವ್ರನ್ನ ಕೇಳಿ ನಿಮ್ಮ ಯಾವುದೇ ಸಂದೇಹಗಳನ್ನು ನಿಸ್ಸಂದೇಹವಾಗಿ ಮಾಡ್ಕೊಳ್ಳಿ. ಹ್ಯಾಂಡ್ ರೈಸ್ ಮಾಡಿ, ನಿಮ್ಮ ಅನುಭವಗಳನ್ನ ಶೇರ್ ಮಾಡ್ಕೊಳ್ಳಿ. ಬೇರೆಯವರಿಗೆ ಅದು ಇನ್ಸ್ಪಿರೇಷನ್ ಆಗುತ್ತೆ ನೀವು ಹೇಳ್ಕೊಳ್ಳೋದ್ರಿಂದ. ನಿಮ್ಗೆ ಧ್ಯಾನದಲ್ಲಾಗಿರುವಂತಹ ಯಾವುದೇ ಒಂದು ಸಣ್ಣ ಅನುಭವಗಳಾಗಿರಬಹುದು, ಅದನ್ನ ನೀವ್ ಹೇಳ್ಕೋಬಹುದು. ನಿಮ್ಗೆ ಯಾವುದೇ ಯಾವುದೇ ಸ್ಟೇಜ್ ಇಲ್ಲ ನಿಮ್ಗೆ. ನೀವು ಯಾವ್ದಾದ್ರು ಒಂದ್ ಸ್ಟೇಜ್ ಮೇಲೆ ಹೋಗಿ ನಿಂತು ಮಾತಾಡಿ, ಒಂದೇ ಒಂದ್ ಮಾತಾಡಿ ಅಂತಂದ್ರೆ ಅದು ಭಯ ಇರುತ್ತೆ. ಇಲ್ಲೆಲ್ಲ ನಾವೆಲ್ಲ ಧ್ಯಾನ ಸ್ನೇಹಿತರಾಗಿರೋದ್ರಿಂದ ನಿಮ್ಗೆ ಆ ಭಯ ಎಲ್ಲ ಹೋಗುತ್ತೆ. ಮತ್ತೆ ನಾವು ಎಲ್ಲಾ ಫ್ರೆಂಡ್ಸ್ ಆಗಿರೋದ್ರಿಂದ ಒಂದು ಕಂಫರ್ಟ್ ಝೋನ್ ಅಲ್ಲಿ ಇದೀವಿ. ನೀವು ಯಾವುದೇ ತರ ನಿಸ್ಸಂಕೋಚದಿಂದ ಏನೇ ವಿಚಾರಗಳಾದ್ರೂ ನೀವು ಮಂಡಿಸ್ಬೋದು, ಚರ್ಚೆ ಮಾಡಬಹುದು, ಉತ್ತರಗಳನ್ನ ಕಂಡುಕೊಳ್ಬಹುದು. ಯಾವುದೇ ಡೌಟ್ ಇರ್ಲಿಕ್ಕಿಲ್ಲ ಮೇಡಮ್ ಅವರಿಗೆಲ್ಲ. ಹಾ ಸರ್, ಯಾವುದೇ ಡೌಟ್ ಇಲ್ಲ. ಎಲ್ಲರಿಗೂ ಉತ್ತರ ಸಿಕ್ಕಿದೆ ಅನ್ಸುತ್ತೆ. ನೋ ಡೌಟ್. ವಿಚಾರ ಬಹಳ ದೊಡ್ಡದಿತ್ತಲ್ಲ ಸರ್, ಅದನ್ನ ಇನ್ನೂ ಜನಗಳು ಅರ್ಗಿಸ್ಕೊತಾ ಇದಾರೆ ಅಂತ ಅನ್ಕೊಂತೀನಿ. ಇವತ್ತು ಇಲ್ಲ ಅಂದ್ರೆ ಪರವಾಗಿಲ್ಲ, ನಾಳೆನಾದ್ರೂ ಕೇಳಿ ಇದ್ರ ಬಗ್ಗೆ, ಏನ್ ತೊಂದ್ರೆ ಇಲ್ಲ. ನಮ್ ಸರ್ ಅವ್ರದ್ದು ಬೇಕಾದ್ರೆ ಕಾಂಟ್ಯಾಕ್ಟ್ ಇದ್ದೇ ಬೇಕಂದ್ರೆ ಕೇಳಿ ತಿಳಿಸಬಹುದು, ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ ಸರ್. ಓಕೆ ಮೇಡಮ್. ಥ್ಯಾಂಕ್ ಯು ಸರ್. Thank you very ಸಮಯ ಕೊಟ್ಟು ನಮ್ಮ ಆತ್ಮ ಮಿತ್ರರಿಗೆ ನಿಮ್ಮ ಜ್ಞಾನವನ್ನು ನಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ, ಶೇರ್ ಮಾಡಿದಕ್ಕೆ ನಮ್ಮ ಧ್ಯಾನ ಮಿತ್ರರ ಕಡೆಯಿಂದ ಎಲ್ಲರ ಕಡೆಯಿಂದನು ಥ್ಯಾಂಕ್ ಯು ವೆರಿ ಮಚ್ ಸರ್. ನಮ್ಮ ಮದರ್ ಫೌಂಡೇಶನ್ ಕಡೆಯಿಂದನು, ನಮ್ಮಿಬ್ಬರ ಕಡೆಯಿಂದನು ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಗೆ ನಮ್ಮ ಸಣ್ಣಪುಟ್ಟ ಈ ತರ ಮತ್ತೊಮ್ಮೆ ಇನ್ನ ಕಾರ್ಯಕ್ರಮಗಳು ಚೆನ್ನಾಗಿ ನಿಮ್ಮ ಜ್ಞಾನ ಭಂಡಾರದಲ್ಲಿ ನಮಗೂ ಅದರಲ್ಲಿ ಅನಿಸಿಕೆಗಳು ತಿಳ್ಕೊಬೇಕು, ಇನ್ನ ನಿಮ್ಮ ಜ್ಞಾನವನ್ನು ನಾವು ತಿಳ್ಕೊಬೇಕು ಅಂತ ಆಶಿಸ್ತೀವಿ. ಮತ್ತೊಮ್ಮೆ ಅವಕಾಶ ಸಿಗ್ಲಿ ಅಂತಾನು ಕೂಡ ಹಾರೈಸ್ತೀವಿ ಸರ್. ಬರ್ತೀನಿ ಮೇಡಮ್. ಈ ಥರ್ಡ್ ಟೈಮ್ ಮೇಡಮ್ ನಾ ಇಲ್ಲಿ ಇದರಲ್ಲಿ ಥರ್ಡ್ ಟೈಮ್ ನಾನು ಫೌಂಡೇಶನ್ ಮಾಡ್ತಾ ಇರೋದು. ಹೌದು ಸರ್, ನಾನು ನೋಡ್ತೀನಿ ಸರ್. ನಿಮ್ಮ ವಿಶಾಲವಾದ ಜ್ಞಾನ ಭಂಡಾರಕ್ಕೆ, ವಿಚಾರಧಾರೆಗೆ ನನ್ನ ಅನಂತ ಧನ್ಯವಾದಗಳು ಸರ್. ಕಾರ್ಯಕ್ರಮ ಚೆನ್ನಾಗಿ ನಡ್ಸ್ಕೊಟ್ರಿ, ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಎಲ್ಲಾನು. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ವೆಲ್ಕಮ್. ಭಾಗವಹಿಸಿದ ಎಲ್ಲಾ ಧ್ಯಾನ ಮಿತ್ರರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್.